ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಾವು ನಮ್ಮ ಮ್ಯಾರೇಜ್ ಸ್ಟೋರಿ ಪಾರ್ಟ್ 2 ವಿಡಿಯೋನ ಮಾಡ್ತಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಸಾರಿ, ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋ ಮಾಡೋದು ತುಂಬಾನೇ ಲೇಟ್ ಆಯಿತು. ಅದು ಆ ಫಸ್ಟ್ ಪಾರ್ಟ್ 1 ವಿಡಿಯೋಗೂ ಈ ವಿಡಿಯೋಗೂ ತುಂಬಾನೇ ಗ್ಯಾಪ್ ಇದೆ. ಸೊ ಸಾರಿ ಫಾರ್ ದಟ್. ನೀನಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡ್ಬನ್ನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾಕಂದರೆ ಅದು ನೋಡಿದ್ಮೇಲೆ ಇದು ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಅದಕ್ಕೋಸ್ಕರ. ಸೊ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಳೆದ ವಿಡಿಯೋದಲ್ಲಿ ನಾವು ಇವ್ರು ಮುಂಬೈಗೆ ಬಂದಿದ್ರು. ಸೊ ಮುಂಬೈಯಿಂದ ಊರಿಗೆ ಬರೋದಿನ ಲಾಕ್ಡೌನ್ ಆಯಿತು ಅಂತ ಹೇಳಿದ್ದು, ಅದ್ರ ಮುಂದೆ ಸ್ಟೋರಿ ಹೇಳಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮದುವೆ ಹೆಂಗಾಯಿತು ಲಾಕ್ಡೌನಲ್ಲಿ, ಮತ್ತು ಎಂತಕ್ಕೆಲ್ಲ ಜಗಳ ಸ್ಟಾರ್ಟ್ ಆಯಿತು, ಇದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಇವ್ರು ಮುಂಬೈಗೆ ಏತಕ್ಕೆ ಬಂದಿದ್ರು ಅಂತಂದರೆ, ಇವ್ರದ್ದೊಂದು ಸ್ಮಾಲ್ ಬಿಸ್ನೆಸ್ ಇತ್ತು. ಅಂದರೆ ದೋಸೆದು ಒಂದು ಅಂಗಡಿ ಇತ್ತು, ಚಿಕ್ಕದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರು ಇವರು. ಸೊ ಆ ಅಂಗಡಿನ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂದರೆ ಇವ್ರು ಸ್ವಲ್ಪ ಜಗಳ ಆಗ್ತಿತ್ತಲ್ಲ ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂಬೈಗೆ ಬಂದಿದ್ರು. ಮುಂಬೈಗೆ ಬಂದ್ಬಿಟ್ಟು ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಮದುವೆ ಹತ್ರ ಬಂತಲ್ಲ, ಸೊ ಕೆಲಸಗಳೆಲ್ಲ ಇರುತ್ತೆ, ಇವರೊಬ್ಬರೇ ಮನೇಲಿ ಇವರೊಬ್ಬರೇ ಮಗ ಆಗಿರುತ್ತೆ, ಇವರೇ ನೋಡ್ಕೋಬೇಕು ಅಂತ ಹೇಳಿ ಹೊರಟ್ರು ಊರಿಗೆ. ಸೊ ಹೊರಟಿದ್ದ ದಿನ ನಮ್ಗೆ ಏನಪ್ಪಾ ಅಂದ್ರೆ ಮುಂಬೈಯಿಂದ ಊರಿಗೆ ಬರೋದಕ್ಕೆ 24 hours ಬೇಕಾಗುತ್ತೆ. ಸೊ ಇವ್ರು ಮುಂಬೈಯಿಂದ ಊರಿಗೆ ಗಾಡಿ ಕುತ್ಕೊಂಡಿದ್ದಿನ, ಬಸ್ಸಿಗೆ ಕುತ್ಕೊಂಡಿದ್ದಿನೇ ಲಾಕ್ಡೌನ್ ಆಗಿದೆ. ಅವತ್ತು ಮಿಡ್ ನೈಟ್ ಅಲ್ಲಿ ಲಾಕ್ಡೌನ್ ಆಗಿತ್ತು. ಬೇಸಿಕಲಿ ಒಂದು 20 ರಿಂದ 24 ಗಂಟೆ ಟೈಮ್ ಬೇಕಾಗುತ್ತೆ ಮುಂಬೈಯಿಂದ ಊರಿಗೆ ಬರ್ಲಿಕ್ಕೆ, ಐ ಮೀನ್ ಚಂದ್ರಪಟ್ಟಣ ಬರ್ಲಿಕ್ಕೆ. ಸೊ ಅವತ್ತಿನ ದಿನ ಅಂದ್ರೆ ಲಾಕ್ಡೌನ್ ಆಗಿದ್ದ ಕಾರಣ ಎಲ್ಲ ಟೋಲ್ ಎಲ್ಲ ಕ್ಲೋಸ್ ಆಗಿದ್ದು, ಅಂಡ್ ಅಂದ್ರೆ ಮೇನ್ ರೋಡ್ಗಳೆಲ್ಲ ಕ್ಲೋಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಏನಂದ್ರೆ ಡ್ರೈವರ್ಗಳು ಅಂದ್ರೆ ಬೇರೆ ಬೇರೆ ಶಾರ್ಟ್ ಕಟ್ ರೂಟಿಂದ ಅಂದ್ರೆ ಬಂದ್ರು. ಸೊ ಅದಕ್ಕೋಸ್ಕರ ಏನಂದ್ರೆ 24 ಗಂಟೆ ಬರೋ ರೂಟು ನನಗೆ ಅವತ್ತು 30+ hours ಆಗೋಯ್ತು. ಸೊ ಅವತ್ತಿನ ದಿನ ಅಂದ್ರೆ ನನಗೆ ತುಂಬಾ ಭಯ ಆಗ್ಬಿಟ್ಟಿದೆ, ಯಾಕಂದ್ರೆ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಅಂಡ್ ಬಿಸ್ನೆಸ್ ಕೂಡ ಅಂದ್ರೆ ಈ ತರ ಕೋವಿಡ್ ಸ್ಟಾರ್ಟ್ ಆಗಿದ್ರಿಂದ ಅಷ್ಟು ಬಿಸ್ನೆಸ್ ಕೂಡ ಆಗ್ತಿರ್ಲಿಲ್ಲ. ಅಂಡ್ ಅಂದ್ರೆ ನೀವು ಅನ್ಕೋಬಹುದು ನನ್ನ ಹತ್ರ ದುಡ್ಡು ಯಾಕಿರ್ಲಿಲ್ಲ, ಯಾಕಂದ್ರೆ ನಾನು ಶಿಪ್ಪಲ್ಲಿ ಕೆಲಸ ಮಾಡಿದ್ದೆ, ಆಬ್ವಿಯಸ್ಲಿ ಹೈ ಸ್ಯಾಲ್ರಿ ಇರುತ್ತೆ. ಸೊ ಅಷ್ಟು ಸ್ಯಾಲ್ರಿ ತಗೊಂಡ್ರು ಕೂಡ ನನ್ನ ಹತ್ರ ದುಡ್ಡು ಯಾಕಿರಲಿಲ್ಲ ಅಂದ್ರೆ, ನಾನು ಯಾವಾಗಲೂ ಕೂಡ ಶಿಪ್ ಹೋಗಿಂತ ಮುಂಚೆ ನಂದು ATM ಕಾರ್ಡ್ ಅಂದ್ರೆ ನನ್ನ ಯಾವ ಬ್ಯಾಂಕಿಗೆ ಸ್ಯಾಲ್ರಿ ಬರುತ್ತಲ್ಲ, ಸೊ ಆ ಸ್ಯಾಲ್ರಿ ಅಕೌಂಟ್ ATMನ ನನ್ನ ಮನೇಲಿ ಕೊಟ್ಟೋಗುವೆ. ಸೊ ಅಂದ್ರೆ ಮನೆ ಕಟ್ಟಿಸ್ತಿದ್ರು ಮನೇಲಿ. ಸೊ ಅದಕ್ಕೋಸ್ಕರ ಅಂದ್ರೆ ಅವ್ರಿಗೆ ಬೇಕಾಗುತ್ತೆ, ಈ ತರ ಅಂದ್ರೆ ಸಣ್ಣ ಪುಟ್ಟ ಖರ್ಚಿಗೆಲ್ಲ ಬೇಕಾಗುತ್ತೆ ಅಂತ ನಾನು ಕೊಟ್ಟೋಗಿದ್ದೆ. ಬಟ್ ಅವ್ರೇನ್ ಮಾಡೋರು ಅಂದ್ರೆ ಎಷ್ಟೇ ಅಮೌಂಟ್ ಬರಲಿ ಅದೆಲ್ಲ ಫುಲ್ ತೆಗ್ದ್ಬಿಡೋರು. ಕೆಲವೊಂದ್ಸಲಿ ಇವಳೇ ತಕ್ಕೊಟ್ಟಿದ್ದಾಳೆ ನಮ್ಮ ಮನೆಯವ್ರಿಗೆ. ನಾನು ತಗೊಡ್ತೀವಿ ಪ್ರತಿ ಸಲ, ಫುಲ್ ಅಮೌಂಟ್ ತೆಗಿವಿ. ಇವ್ರು ಹೇಳೋ ಸ್ವಲ್ಪ ಬಿಡಿ, ಅಕೌಂಟಲ್ಲಿ ಸ್ವಲ್ಪ ಬಿಡಿ ಅಂತ, ಬಟ್ ಅವರು ಫುಲ್ ತಕೊಡು ಅಂತ ಹೇಳಿದ್ರು, ನಾನು ಫುಲ್ ತಕೊಟ್ಬಿಡುವೆ. ಸೊ ಆತರ ತೆಗ್ದು ನನ್ನ ಅಕೌಂಟಲ್ಲಿ 1 ರೂಪಾಯಿನೂ ಕೂಡ ಇಟ್ಟಿರ್ಲಿಲ್ಲ. ಅಂದ್ರೆ ನಾನು ಅದನ್ನ ಕೇಳಿದೆ, ನನ್ನ ಅಕೌಂಟಲ್ಲಿ ಯಾಕೆ 1 ರೂಪಾಯಿನೂ ಇಟ್ಟಿಲ್ಲ ಅಂತ. ಬಟ್ ಅವ್ರು ಹೇಳ್ತಾರೆ ಅಲ್ಲಿ ಖರ್ಚಾಯ್ತು ಇಲ್ಲಿ ಖರ್ಚಾಯ್ತು ಅಂತ ನನ್ಗೆ ತುಂಬಾ ಪಾಠ ಹೇಳಿದ್ರು. ಆಮೇಲೆ ಇವರು ಅಂದ್ರೆ ನಮ್ ಮದ್ವೆ ಬೇರೆ ಹತ್ರ ಬಂದಿತ್ತಲ್ಲ, ಸೊ ಇವ್ರು ಮನೆ ಕಟ್ಟಕ್ಕೋಸ್ಕರ ಅದನ್ನ ದುಡ್ಡು ಸ್ಯಾಲ್ರಿ ಎಲ್ಲ ಅಲ್ಲೇ ಕೊಡ್ತಿದ್ರು. ಆಮೇಲೆ ನನ್ಗೂ ನಮ್ಮ ಮದ್ವೆಗೆ ಇವ್ರ ಕಡೆಯಿಂದಾನೆ ನಮಗೆ ಮಾಂಗಲ್ ಚೈನ್ ಮಾಡಿಸ್ಕೊಡ್ತೀವಿ, ನನ್ಗೆ ಮಾಂಗಲ್ ಚೈನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಇವ್ರ ದುಡ್ಡಲ್ಲಿ ಅದನ್ನೆಲ್ಲ ಮಾಡಿಸ್ಲಿ ಅಂತ ಡಬಲ್ ಎಳೆದು ಮಾಂಗಲ್ ಚೈನ್ ಎಲ್ಲ ಇವ್ರ ದುಡ್ಡಲ್ಲೇ ನನಗೆ ಮಾಡಿಸಿದ್ರು. ಬಟ್ ಅದು ಯಾವ್ದು ಸಿಗ್ಲಿಲ್ಲ ನನಗೆ. ಸೊ ಮುಂದೆ ಸ್ಟೋರಿ ಹೇಳೋಣ. ಆಮೇಲೆ ಹೆಂಗಪ್ಪ ಅಂದ್ರೆ ಇವರು ಮುಂಚೆಯಿಂದನೂ ಅಷ್ಟೇ ದುಡ್ಡು ಇವ್ರು ಮಾಡ್ಕೊಂತಿರ್ಲಿಲ್ಲ, ಬೇಕು ಅಂದ್ರೆ ಮನೇಲಿ ಕೇಳ್ಬಿಟ್ಟು ಇಸ್ಕೊಳ್ಳೋರು. ಹಿಂಗೆ ಮುಂಚೆಯಿಂದಾನು ಹಿಂಗೆ ಇವರು. ಸೊ ಹಂಗ ಇದರಿಂದಾನೇ ಇವ್ರು ಜಾಸ್ತಿ ತೊಂದರೆ ಆಗಿದ್ದು, ಯಾಕಂದ್ರೆ ಜಗಳ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇವ್ರಿಗೆ ದುಡ್ಡು ಬರೋದೆಲ್ಲ ಬಂದಾಗ್ಬಿಟ್ಟಿತ್ತು. ಸೊ ಅದರಿಂದಾನೇ ತುಂಬಾನೇ ತೊಂದರೆ ಆಯ್ತು. ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗಿತ್ತು ಆ ಟೈಮಲ್ಲಿ. ಆಕ್ಚುಲಿ ವಿದೌಟ್ ಫೈನಾನ್ಸಿಂಗ್ ಅಂದ್ರೆ ದುಡ್ಡು ಇಲ್ದೇನೆ ಲಾಕ್ಡೌನ್ ಟೈಮಲ್ಲಿ ಏನ್ ಮಾಡಕ್ಕಾಯ್ತಿತ್ತು ಅಂದ್ರೆ, ಅಂದ್ರೆ ಎಲ್ಲ ದುಡ್ಡೆಲ್ಲ ಮನೆಯವ್ರು ಕೊಟ್ಬಿಟ್ಟಿದೆ, ನನ್ನ ಹತ್ರ ಏನೂ ಇರ್ಲಿಲ್ಲ. ಸೊ ಮನೆಯವ್ರ ಸಪೋರ್ಟ್ ಕೂಡ ಇಲ್ಲ. ಅಂದ್ರೆ ಫ್ರೆಂಡ್ಸ್ಗಳ ಹತ್ರ ಕೇಳಕ್ಕೂ ಅವ್ರ ಹತ್ರನೂ ದುಡ್ಡು ಇರ್ಬೇಕಲ್ಲ ಆ ಟೈಮಲ್ಲಿ, ಎಲ್ಲ ಕೆಲಸ ಇಲ್ದೇನೆ ಮನೇಲಿ ಕೂತವ್ರೆ. ಸೊ ಆ ಟೈಮಲ್ಲಿ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯ್ತು. ಸೊ ನಾನು ಮುಂಬೈಯಿಂದ ಊರಿಗೆ ಬಂದ್ಮೇಲೆ ರಿಯಲ್ ಜಗಳಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ತಿದ್ರು ನಮ್ಮ ಮನೆಯವ್ರು ನನ್ನ ಮೇಲೆ. ಅಂಡ್ ಏನಪ್ಪಾ ಅಂದ್ರೆ ಈ ಜಗಳಗಳೆಲ್ಲ ಯಾಕೆ ಶುರು ಆದವು ಅಂದ್ರೆ, ನಮ್ಮ ಮನೆಯವರು ಒಂದು ಮದ್ವೆಗೆ ಹೋಗಿದ್ರು. ಆ ಮದ್ವೆಲಿ ಅಂದ್ರೆ ಬೇರೆ ಕಡೆಯಿಂದ ನಮ್ಮ ಮನೆಯವ್ರಿಗೆ ನನಗೋಸ್ಕರ ಬೇರೆ ಸಂಬಂಧ ಅಂದ್ರೆ ಬಂದಿತ್ತಲ್ಲಿ. ಸೊ ಅವ್ರ ಪ್ರಕಾರ ಅವರು ಅಂದ್ರೆ ಹೆಚ್ಚು ಡೌರಿ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ರು. ಅಂದ್ರೆ ಈಗೇನ್ ಸಿಗ್ತದೆ ಅದಕ್ಕಿಂತ ಹೆಚ್ಚು ಡೌರಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಅವರು ನಮ್ಮಿಬ್ರ ಸಂಬಂಧನ ಮುರಿಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡಿದ್ರು. ಅಂದ್ರೆ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡೋರು. ಅಂದ್ರೆ ಆ ಜಗಳ ಇಷ್ಟು ತೀವ್ರ ಅಂದ್ರೆ ಇಷ್ಟು ವರ್ಸ್ಟ್ ಆಗ್ತಿತ್ತು ಅಂದ್ರೆ, ಮನೇಲೇ ಇರ್ತಿರ್ಲಿಲ್ಲ ಆ ಜಗಳ. ಏನೇ ಚಿಕ್ಕ ವಿಷಯ ಆದ್ರೂ ಕೂಡ ಅದು ರೋಡಿಗೆ ಬಂದು ಅವ್ರು ಕಿರ್ಚಾಟ ರಂಪಾಟ ಈ ತರ ಎಲ್ಲ ಮಾಡ್ತಿದ್ರು.
ಸೊ ಈ ವಿಷಯ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಈ ಡೌರಿ ಅಂದ್ರೆ ಬೇರೆ ಸಂಬಂಧದ ಬಗ್ಗೆ ಎಲ್ಲ ಆ ನಂತರ ಸ್ವಲ್ಪ ದಿನಗಳಾದ್ಮೇಲೆ ನಂಗೆ ಬೇರೆ ಕಡೆಯಿಂದ ನಮ್ಗೆ ಸ್ವಲ್ಪ ಬಂದು ಅವ್ರು ನಮ್ಗೆ ಹೇಳಿದ್ರು ಈ ತರ ಎಲ್ಲ ಆಗಿತ್ತು ಅಲ್ಲಿ ಮದ್ವೆಲಿ ಅಂತ ಹೇಳಿ. ಸೊ ಅದರಿಂದ ನನ್ಗೆ ಅದ್ರ ಬಗ್ಗೆ ಗೊತ್ತಾಯ್ತು. ಹಾಗೇನೆ ನಾವು ನಮ್ಮ ವಿಡಿಯೋದಲ್ಲಿ ಯಾರು ಯಾರಿಂದ ಪರ್ಟಿಕ್ಯುಲರ್ ಆಗಿ ಜಗಳ ಆಗ್ತಿದ್ರು ಅಂತ ನಾವು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಮ್ಗೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಯಾರಿಂದ ಆಯ್ತಿದ್ರು, ಯಾರು ಮಾಡ್ತಿದ್ರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅಂದ್ರೆ ಅವ್ರೀಗ ಅದ್ ಮಾಡ್ತಿರೋದು ಅದೇನೆ. ಸೊ ನಾವು ಹಂಗೆ ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸನೇ ಇರಲ್ಲ. ಸೊ ಅವ್ರು ಏನೋ ಮಾಡ್ತಿದ್ದಾರೆ, ನಮ್ಮೇಲೆಲ್ಲ ಏನೇನೋ ಹೇಳ್ತಿದ್ದಾರೆ ಅಂತ ನಾವು ಹಂಗೆ ಹೇಳಕ್ ಹೋದ್ರೆ ತಪ್ಪಾಗುತ್ತೆ. ಸೊ ಬೇಕಾಗಿಲ್ಲ ಅಂದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಮಾಡ್ತಿದ್ರು ಅನ್ನೋದೇನ್ ಬೇಕಾಗಿಲ್ಲ, ಏನ್ ಸ್ಟೋರಿ ಇತ್ತು ಅಂತ ಗೊತ್ತಾದ್ರೆ ಸಾಕಲ್ವಾ. ಮತ್ತೆ ಇನ್ನೊಂದೇನಂತಂದ್ರೆ ಅಂದ್ರೆ ಮದ್ವೆನ ನಮ್ದು ಕಿತ್ತಾಕ್ಬೇಕು ಅಂತ ಟ್ರೈ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ. ಸೊ ಅಷ್ಟೊತ್ತಿಗೆ ನಮ್ದು ಆಲ್ರೆಡಿ ಎಂಗೇಜ್ಮೆಂಟ್ ಆಗ್ಬಿಟ್ಟಿತ್ತು. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೀನಿ, ನಮ್ಮ ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು. ಸೊ ಎಂಗೇಜ್ಮೆಂಟ್ ಆದ್ಮೇಲೆ ಇದೆಲ್ಲ ನಡೆದಿರೋದು. ಅಂದ್ರೆ ನಮ್ಮ ಎಂಗೇಜ್ಮೆಂಟ್ ಆಗಿ ಮದ್ವೆಗೋಸ್ಕರ ಇವ್ರು ರೆಡಿ ಮಾಡ್ಕೊಳಕ್ ಬಂದಾಗ ಇದೆಲ್ಲ ನಡೆದಿರೋ ಸ್ಟೋರಿ. ಸೊ ಎಂಗೇಜ್ಮೆಂಟ್ ಆದ್ಮೇಲೆ ಯಾವ್ದೋ ಒಂದು ಹುಡುಗಿನ ಸಂಬಂಧ ಕಿತ್ತಾಕ್ಬೇಕು ಅಂತ ಅಂದ್ರೆ ಅದ್ ಹೆಂಗ್ ಅವ್ರಿಗೆ ಮನ್ಸ್ ಬರುತ್ತೆ ಅಂತ ನನ್ಗಂತೂ ಇನ್ನೂ ಗೊತ್ತಾಗಲ್ಲ. ಅಂದ್ರೆ ಅವ್ರಿಗೆ ಈಸಿ, ಅಂದ್ರೆ ಗಂಡಿನ ಮನೆ ಕಡೋರ್ಗೆ ಈಸಿ ಆಗ್ಬೋದು ಅದು. ಬಟ್ ಹೆಣ್ಣಿನ ಮನೆ ಕಡೋರ್ಗೆ ಅದು ಏನೋ ಒಂಥರ ತುಂಬಾ ಬೇಜಾರಲ್ವಾ. ಅದ್ ಅನ್ಭವಿಸ್ತವ್ರಿಗೆ ಗೊತ್ತಾಗುತ್ತೆ. ಯಾರಿಗೆ ಹೆಣ್ಮಕ್ಳು ಎತ್ತಿರ್ತಾರಲ್ಲ ಅವ್ರಿಗೆ ಅದು ಆ ಸಂಕಟ ಗೊತ್ತಾಗೋದು. ಸೊ ಹೆಣ್ಮಕ್ಳು ಎತ್ತಿಲ್ದವ್ರಿಗೆ ಆ ಸಂಕಟ ಗೊತ್ತಾಗಲ್ಲ. ಸೊ ನನ್ಗೆ ಅದೇ ಅನ್ಸುತ್ತೆ. ಸೊ ಹೆಣ್ಮಕ್ಳು ಇರ್ಬೇಕು ಎಲ್ಲ, ಅಂದ್ರೆ ಒಬ್ಬ ಮನುಷ್ಯಂಗೆ ಒಂದಾರು ಹೆಣ್ಮಕ್ಳು ಇರ್ಬೇಕು. ಸೊ ಅವಾಗ್ಲೇ ಅವ್ರಿಗೆ ಏನೇ ಬೇರೆ ಹೆಣ್ಮಕ್ಳ ಮೇಲೆ ಮಾತಾಡೋದು ಅಥವಾ ಏನಾದ್ರು ಹೇಳೋದ್ರ ಬಗ್ಗೆ ಮುಂಚೆ ಯೋಚನೆ ಮಾಡ್ತಾರೆ. ನಮ್ಮನೆ ಮಕ್ಳಿಗೆ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅಂತ ನನ್ಗೆ ತುಂಬಾ ಅನ್ಸುತ್ತೆ ಇವಾಗ. ಹಾಗೆ ನಮ್ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅದು ಎಂಗೇಜ್ಮೆಂಟ್ ಆಗಿದೆ ಅವರಿಂದ. ಈಗ ಯಾರು ಜಗಳ ಸ್ಟಾರ್ಟ್ ಮಾಡಿದಾರಲ್ವಾ ಅವರಿಂದಾನೇ ನಮ್ ಎಂಗೇಜ್ಮೆಂಟ್ ಆಗಿದ್ದು. ಅಂದ್ರೆ ನಮ್ಮಿಬ್ರೇನು ಲವ್ ಮಾಡಿ ಮನೇಲಿ ಒಪ್ಸಿದಲ್ಲ. ಸೊ ಅವರೇ ಇಲ್ಲ ನಾನು ಈ ಹುಡುಗಿಗೆ ನನ್ ಮಗನ್ ಮದುವೆ ಮಾಡ್ಬೇಕು ಸೊ ಅಂತ ಹೇಳಿ ಅವರೇ ನಂದು ಇಷ್ಟ ನಮ್ಮ ಸಂಬಂಧನ ಬೆಳೆಸೋದಕ್ಕೆ ಬಂದು ನಮ್ಮ ಮನೆಗೆ. ಸೊ ತುಂಬಾ ನಮ್ಮನೆ ಬ್ರೈನ್ ಎಲ್ಲ ವಾಶ್ ಮಾಡಿ, ನನ್ ಬ್ರೈನ್ ಎಲ್ಲ ವಾಶ್ ಮಾಡಿ ಈ ಸಂಬಂಧನ ಬೆಳೆಸಿದ್ದು. ಬಟ್ ಅವರಿಂದನೇ ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟು ತೊಂದರೆ ಅನುಭವಿಸ್ಬೇಕಾಯ್ತು ಬಂತು. ನಮ್ಮಿಬ್ರ ಮದ್ವೆನ ಅವರೇ, ಯಾರು ನಮ್ ಸಂಬಂಧನ ಜೋಡಿಸಿದ್ರು ಅವರೇ ಕಿತ್ತಾಕೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ಈವನ್ ನನ್ ಬ್ರೈನ್ ಕೂಡ ಅವರೇ ವಾಶ್ ಮಾಡಿದ್ರು. ನನಗೂ ಕೂಡ ಮದುವೆ ಆಗೋ ಪ್ಲಾನ್ ಇರ್ಲಿಲ್ಲ ಆಗ. ಬಟ್ ನನ್ಗೆ ಇವ್ರ ಫೋಟೋ ಕಳಿಸಿದ್ರು. ಅಂದ್ರೆ ಪ್ರತಿ ಸಲ ಫೋನ್ ಮಾಡಿದ್ರು ಇವ್ರ ಬಗ್ಗೆ ಹೇಳ್ತಿದ್ರು. ಇವಳು ಇಂತ ಹುಡುಗಿ ಅಂತ ಹುಡುಗಿ ಬಟ್ ಅಲ್ಲಿವರೆಗೂ ಚೆನ್ನಾಗಿತ್ತು ಎಲ್ಲ. ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಲ್ಲಿವರೆಗೂ. ನಾವು ಒಂದ್ಸಲನು ಜಗಳ ಆಡಿರ್ಲಿಲ್ಲ. ತುಂಬಾ ನನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ತುಂಬಾ ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು ನನ್ನ. ಬಟ್ ಅದೇನೋ ಗೊತ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ಏನೋ ಅಂದ್ರೆ ಈಗ ಹೊರ್ಗಡೆ ಎಲ್ಲ ಫಂಕ್ಷನ್ಗೆಲ್ಲ ಹೋಗ್ಬಿಟ್ಟು ಬಂದ್ರು. ಅವಾಗ ಅವ್ರದ್ದು ಬ್ರೈನ್ ವಾಶ್ ಆಗೋಯ್ತು ಅನ್ಸುತ್ತೆ. ಇಲ್ಲ ಕಿತ್ತಾಕ್ಲೇಬೇಕು ಅಂತ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಲ್ಲಿವರೆಗೂ ನಾನು ಒಳ್ಳೆಯವಳಾಗಿದೆ, ಚೆನ್ನಾಗೇ ಇದೆ. ಅದೆಲ್ಲ ಸಿಚುವೇಶನ್ ಇವ್ರಿಬ್ರ ಮಧ್ಯೆ, ಅಂದ್ರೆ ಇವರ ಮತ್ತೆ ಇವ್ರ ಮನೆಯ ಮಧ್ಯೆ ಜಗಳ ಸ್ಟಾರ್ಟ್ ಆದ್ಮೇಲೆ ನಾನ್ ಕೆಟ್ಟವಳಾಗೋದೆ. ಸೊ ಹಂಗೆ ಸೊ ನನ್ನ ಮತ್ತೆ ನಮ್ಮ ಮನೆ ಮಧ್ಯೆ ಜಗಳನೂ ಕೂಡ ಅಂದ್ರೆ ನಮ್ಮಿಬ್ರು ರಿಲೇಶನ್ಶಿಪ್ ಇಂದಾನೇ ಬಂದಿದ್ದು ಅವ್ರಿಗೆ ಜಗಳ. ಅಂದ್ರೆ ಬೇರೆ ಯಾವ ವಿಷಯಕ್ಕೂ ಬರ್ತಿರ್ಲಿಲ್ಲ. ಅಂದ್ರೆ ನಾನ್ ಯಾಕೆ ಇವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ, ಯಾಕೆ ಇವಳನ್ನ ಯಾವಾಗ್ಲೂ ಪಿಕಪ್ ಡ್ರಾಪ್ ಮಾಡಕ್ ಹೋಗ್ತೀನಿ. ನಾನು ಕಾಲೇಜ್ ಹೋಗಿನಲ್ಲ ಪಿಕಪ್ ಮಾಡಕ್ಕೆ ಡ್ರಾಪ್ ಮಾಡಕ್ಕೆಲ್ಲ ಬರೋರು, ಇಬ್ರು ಖುಷಿಯಾಗಿರೋವು. ಅದರಿಂದ ಅವ್ರಿಗೆ ಜಾಸ್ತಿ ಇವಳ ಬರ್ಡೇ ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದಾಗೋಯ್ತು. ಅಂಡ್ ಏನಪ್ಪಾ ಅಂದ್ರೆ ಅವ್ರು ಮದ್ವೆ ಕಿತ್ತಾಕಕ್ಕೆ ಅಷ್ಟು ಧೈರ್ಯ ಯಾಕೆ ಬಂತು ಅಂದ್ರೆ ಮದ್ವೆ ಕಿತ್ತಾಕಕ್ಕೆ ಅಷ್ಟು ಧೈರ್ಯ ಯಾಕೆ ಬಂತು ಅಂದ್ರೆ ಅವ್ರಿಗೆ ಅಂದ್ರೆ ನಾವಿಬ್ರದ್ದು ಎಂಗೇಜ್ಮೆಂಟ್ ಆಗಿತ್ತು. ಅಂಡ್ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ದು. ಅಂಡ್ ಊರವ್ರಿಗೆಲ್ಲ ಗೊತ್ತಾಗಿತ್ತು ಅಂದ್ರೆ ಇವ್ರದ್ದು ಏನೋ ಸ್ವಲ್ಪ ದಿನದಲ್ಲಿ ಮದ್ವೆ ಆಗುತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ ಏನೋ ಒಂಥರ ಬಂಡ ಧೈರ್ಯ ಬಂದಿತ್ತು. ನಾನ್ ಬೇಡ ಅಂದ್ರೆ ಇವ್ರು ನನ್ನ ಹತ್ರ ಬರ್ತಾರೆ, ಸ್ವಲ್ಪ ಡೌರಿ ಜಾಸ್ತಿ ಮಾಡ್ತಾರೆ, ಕಾಲ್ ಹಿಡ್ಕೋತಾರೆ. ಸೊ ಈ ರೀತಿ ಅವ್ರಿಗೆ ಏನಪ್ಪಾ ಮನ್ಸಲ್ಲಿ ಆತರ ಬತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅವ್ರು ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮಿಬ್ರು ಕೂಡ. ಬಟ್ ನಮ್ಮನೇಲಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಏನು ಹೋಗ್ಲಿಲ್ಲ. ಇಲ್ಲ ಮದುವೆ ಮಾಡ್ಕೊಳ್ಳಿ ನೀವು ಹಂಗೆ ಹಿಂಗೆ ಅಂತ ನಮ್ಮಲ್ಲಿ ಏನು ಹೋಗ್ಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಇನ್ನೂ ಜಾಸ್ತಿ ಇದು ಇವ್ರು ನಂತಕ್ ಬರ್ತಾ ಇಲ್ವಲ್ಲ, ಏನ್ ನಾನು ಇಷ್ಟೊಂದೆಲ್ಲ ಮಾಡ್ರು, ಇಲ್ಲ ಮಾಡ್ಕೊಡು ಅಂತ ಬರ್ತಾ ಇಲ್ವಲ್ಲ ಅಂತ. ಸೊ ಆಮೇಲೆ ಈ ತರ ತುಂಬಾ ಜಗಳ ಏನೇ ಜಗಳ ಆದ್ರೂ ಮನೆಯಿಂದ ಆಚೆ ಕಡೆನೆ ಬಂದು ಇವ್ರು ಜಗಳ ಆಯ್ತಿತ್ತು. ಸೊ ಅದರಿಂದ ಬೇಸತ್ತಿ ಇವ್ರು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ತಗೊಂಡು. ಹೌದೌದು. ಅಂದ್ರೆ ಇಷ್ಟು ಜಗಳ ಎಲ್ಲ ನನ್ ಕೈಲಿ ಸಹಿಸಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಜಗಳ ನೋಡೇ ಇರಲಿಲ್ಲ. ಸೊ ಏನಪ್ಪಾ ಅಂದ್ರೆ ಅಷ್ಟು ಜಗಳ ಎಲ್ಲ ನನ್ಗೆ ಸಹಿಸಕ್ಕೆ ಆಗದೆ ಇರೋ ಕಾರಣ ನಾನು ಮನೆ ಬಿಟ್ಟು ಆಚೆ ಅಂದ್ರೆ ಬೇರೆ ನಮ್ಮ ಅಜ್ಜಿ ಮನೆಗೆ ನಾನು ಬ್ಯಾಗಲ್ಲಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ. ಸೊ ನನ್ನ ಅವತ್ತಿನ ದಿನ ಅಜ್ಜಿ ಮನೆ ನಮ್ಮೂರಲ್ಲೇ ಇರೋದು. ಸೊ ಮನೆ ಬಿಟ್ಟು ಹೋಗಿದ್ದಿನಾನೆ ಅವರು ನಮ್ಮ ಮನೆಯವರು ವಿಷ ಕುಡ್ದೀನಿ ಅಂತ ನಾಟಕ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ರು. ಬಟ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಂದ್ರೆ ಊರವರೆಲ್ಲ ಕರ್ಕೊಂಡು ಹೋಗಿದ್ರು ಅಡ್ಮಿಟ್ ಮಾಡಕ್ಕೆ. ಅಂಡ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಆಪರೇಷನ್ ಅದು ಇದು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಡಾಕ್ಟ್ರು. ಸೊ ಆಗ ಅಲ್ಲಿ ನಿಜ ಒಪ್ಕೊಂಡ್ರು ಕೂಡ ಅವರು. ಅಂದ್ರೆ ಇಲ್ಲ ನಾನು ಕುಡ್ದಿಲ್ಲ, ನನ್ನ ಮಗನ ನನ್ನ ಮತ್ತೆ ವಾಪಸ್ ಮನೆ ಕರೆಸ್ಬೇಕು ಅಂತ ಹೇಳಿ ನಾನು ಈ ತರ ನಾಟಕ ಆಡಿದೆ ಅಂತ ನಿಜ ಒಪ್ಕೊಂಡು ಆಮೇಲೆ
ಮನೆಗೆ ಕರ್ಕೊಂಡು ಬಂದ್ರೆ ಊರೆಲ್ಲ ಅವ್ರನ್ನ ಬೈಕೊಂಡು ಮತ್ತೆ ಸೊ ಈ ತರ ಎಲ್ಲ ನಡೆದಿದ್ದಾಗ ಆ ಸಮಯದಲ್ಲಿ ಸೊ ಇದನ್ನೆಲ್ಲ ನೋಡಿ ನೋಡಿ ನನಗೂ ಕೂಡ ತುಂಬಾ ಬೇಸ್ ಹತ್ತೋಗಿತ್ತ ತೆಗಿ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ನಾನು ನಮ್ಮ ಅಜ್ಜಿ ಮನೇಲಿರುವೆ, ಸ್ವಲ್ಪ ದಿನ ನಾನು ನನ್ನ ಫ್ರೆಂಡ್ಸ್ ಮನೇಲಿರುವೆ. ಫ್ರೆಂಡ್ ಅಂತಂದ್ರೆ ಅವ್ರು ನಮ್ಮೂರಲ್ಲೇ ಅವರು ಇರೋದು, ಕೂಡ ನಮ್ಮೂರಲ್ಲಿ ಫ್ರೆಂಡ್ ಇರೋದು. ನಮ್ ಚಿಕ್ಕಪ್ಪನೇ ಅವರು. ಸೊ ಅವ್ರ ಮನೇಲಿ ನಮ್ಮ ಅಜ್ಜಿ ಮನೇಲಿ ಹಿಂಗೆಲ್ಲ ಇರೋರು. ಅಂದ್ರೆ ಒಂದ್ಸಲ ಊಟ ಮಾಡುವಾಗ ಲಾಕ್ಡೌನ್ ಬೇರೆ ಅಲ್ವಾ, ಮನೆ ಬಿಟ್ಟು ಎಲ್ಲೂ ಹೌದು. ಹೊರಗಡೆ ಹೋಗಿಲ್ಲ. ಮತ್ತೆ ಇವ್ರ ಹತ್ರ ಗಾಡಿನೂ ಇರ್ಲಿಲ್ಲ. ಗಾಡಿ ಇವ್ರ ಮನೇಲಿ ಇತ್ತು, ಬಟ್ ಇವ್ರಿಗೆ ಕೊಡ್ಲಿಲ್ಲ. ಅದನ್ನ ನಂದು ನಂದು ಅಂತ ಹರಿ ಮಾಡಿಕೊಂಡ್ರು. ಸೊ ಇವ್ರು ತುಂಬಾನೇ ಅಂದ್ರೆ ಆ ಸಮಯದಲ್ಲಿ ತುಂಬಾನೇ ಸ್ಟ್ರೆಸ್ಫುಲ್ ಆಗಿ ಹೊರಗಡೆ ಎಲ್ಲ ಇರೋರು, ಅಜ್ಜಿ ಮನೇಲಿ, ಫ್ರೆಂಡ್ ಮನೇಲೆಲ್ಲ. ಮತ್ತೆ ಇವ್ರ ಮನೆಗೆ ಒಂದ್ಸಲ ಹೋದ್ರೆ ಜಗಳ ಆಗೇ ಇರೋದು, ಮನೆಗೆ ಹೋದ್ರೆ ಜಗಳ ಆಗೋದು. ಸೊ ನಮ್ಮ ಅಂಡ್ ಮನೇಲಿ ಅಂಡ್ ನನ್ನ ಹತ್ರ ಫೋನ್ ಕೂಡ ಇರಲಿಲ್ಲ ಆ ಟೈಮಲ್ಲಿ. ನನ್ನ ಫೋನ್ ಕೂಡ ಹೊಡೆದಾಗಿದ್ರು. ಅಂಡ್ ಆ ಟೈಮಲ್ಲಿ ನನ್ನ ಹತ್ರ ಹಿಂಗೆಂಗೋ ಯೂಸ್ ಬೇರೆ ಫೋನ್ ಮಾಡ್ತಿದ್ರು ಫೋನ್. ತಗೊಳಕ್ಕೂ ಕೂಡ ನನ್ನ ಹತ್ರ ದುಡ್ಡು ಇರಲಿಲ್ಲ. ಅಂದ್ರೆ ಇವ್ರ ಚಿಕ್ಕಪ್ಪ ನನ್ನ ಫ್ರೆಂಡ್, ಸೊ ಅವ್ನ ಫೋನಲ್ಲೇ ಚಾಟ್ ಮಾಡಿ ಹೇಳಿದ್ರ, ಅವ್ನ ಫೋನಲ್ಲೇ ಇವಳಿಗೆ ಫೋನ್ ಸ್ವಲ್ಪ ಮಾಡಿದ್ರೆ ದಿವಸ ಸ್ವಲ್ಪ ದಿವಸ. ಸೊ ಈ ತರ ಎಲ್ಲ ಹೇಗೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ನಾನು ಕಂಟಿನ್ಯೂ ಮಾಡಿದೆ. ಅಂದ್ರೆ ಆ ದಿನಗಳನ್ನ ಕಳೆದೆ ಹೇಗೇಗೋ ಮಾಡಿ. ಸೊ ಈ ಸಮಯದಲ್ಲಿ ಇವರು ಹೊರಗಡೆ ಇದ್ದಿದ್ದೆ ನೋಡಿ ನಮ್ಮನೇಲಿ ನಮ್ಗೆ ತುಂಬಾ ಹರ್ಟ್ ಆಗೋದು. ಅಂದ್ರೆ ಈ ತರ ಜಗಳ ಎಲ್ಲ ನೋಡಿ ನಮ್ಮನೇಲಿ ಬೇಡ ಬೇಡ ಅಂತ ಅಂತಿದ್ರು. ಬಟ್ ಆದ್ರೂನು ಇವ್ರು ಹೊರಗಡೆ ಎಲ್ಲ, ಇವ್ರು ನಮ್ಮ ಮಧ್ಯೆ ಜಗಳ ಆಗ್ತಿರ್ಲಿಲ್ಲ, ಇವ್ರ ಮತ್ತೆ ಇವ್ರ ಮನೇಲಿ ಮಧ್ಯೆ ಜಗಳ ಆಗ್ತಿತ್ತು. ಸೊ ನಮ್ಮನೇಲಿ ಪಾಪ ಇಷ್ಟೊಂದು ಹೊರಗಡೆನೆ ಇರ್ತಾರಲ್ಲ, ಅಂದ್ರೆ ಇವ್ರಿಗೆ ಮನೆ ಇಲ್ದವ್ರು, ಮನೆ ಇಲ್ದೇ ರೀತಿ ಇದಾರಲ್ಲ ಎಲ್ಲ ಇದ್ದನು ಅಂತ ಅಂದ್ಬಿಟ್ಟು ನಮ್ಮನೆ ತುಂಬಾ ಬೇಜಾರಾಗೋದು. ಸೊ ಅದಕ್ಕೋಸ್ಕರ ಕೆಲವೊಂದ್ಸಲ ಇವ್ರನ್ನ ನಾವು ತಿಂಡಿಗೆ ಅಥವಾ ಊಟಕ್ಕೆ ಕರೆಯೋ, ಒಬ್ಬ ಬಂದ್ಬಿಟ್ಟು ತಿಂಡಿ ಊಟ ಮಾಡ್ಕೊಂಡು ಹೋಗೋರು, ಅಥವಾ ಯಾವಾಗ್ಲಾರು ಒಂದ್ಸಲ ಬಂದು ಕಾಫಿ ಕುಡ್ಕೊಂಡು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋರು. ಸೊ ಇದನ್ನ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿದ್ದು, ಅವ್ರು ಇದನ್ನ ಸಹಿಸ್ಕೊಳಕ್ ಆಗ್ದಲೆ ಅದಕ್ಕೂ ಕೂಡ ಜಗಳ ತುಂಬಾ ಜಗಳ ಸ್ಟಾರ್ಟ್ ಆಯ್ತು. ಅಂದ್ರೆ ಅದು ಇವ್ರಿಬ್ರ ಮಧ್ಯೆ ಇದ್ದ ಜಗಳ, ಫ್ಯಾಮಿಲಿ ಮಧ್ಯೆ ಜಗಳ ಸ್ಟಾರ್ಟ್ ಆಯ್ತು. ಅಂದ್ರೆ ನಾವು ಇವ್ರನ್ನ ಅವರಿಂದ ದೂರ ಮಾಡಿದೀವಿ ಅಂತ ಅನ್ನೋವಾಗೆ ಜಗಳ ಸ್ಟಾರ್ಟ್ ಆಯ್ತು. ಸೊ ಇವ್ರು ನನ್ ಮಗನ್ ಕರ್ಕೊಂಡ್ ಮಾಡಿಕೊಂಡಿದ್ದಾರೆ, ಹಿಂಗೆಲ್ಲ ತುಂಬಾ ವರ್ಸ್ಟ್ ಆಗಿ ಮಾತಾಡೋರು, ತುಂಬಾ ಕೆಟ್ಟಾಗೆಲ್ಲ ಮಾತಾಡೋರು. ಸೊ ಅದು ಫ್ಯಾಮಿಲಿ ಮಧ್ಯೆ ಜಗಳ ಸ್ಟಾರ್ಟ್ ಆಯ್ತು. ಸೊ ಆ ಸಮಯದಲ್ಲಿ ಆಮೇಲೆ ನ್ಯಾಯ ತೀರ್ಮಾನ ಎಲ್ಲ ಆಗೋದು. ಸೊ ಆ ಸಮಯದಲ್ಲಿ ನನ್ನನ್ನ ಇಲ್ಲ ಮದ್ವೆ ಬೇಡ, ಇವಾಗ್ಲೇ ಮದ್ವೆಗಿಂತ ಮುಂಚೆನೆ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಜಗಳ ಆಗ್ತಿದೆ ಅಂತ ಅಂದ್ರೆ ಮದ್ವೆ ಬೇಡ, ನೀನು ನಮ್ಮ ಅಜ್ಜಿ ಊರಿಗೆ ಅಂತ ನಮ್ಮಲ್ಲಿ ಮೊದ್ಲು ಅಪೋಸ್ ಮಾಡಿದ್ರು. ಆಮೇಲೆ ನಾನು ನಮ್ಮ ಮನೇಲೆಲ್ಲ ಇಲ್ಲ, ನಾನು ಇವ್ರನ್ನೇ ಮದ್ವೆ ಆಗೋದು ಅಂತೆಲ್ಲ ರೂಮ್ ಒಳಗಡೆ ಎಲ್ಲ ಹೋಗಿ ಬಾಗ್ಲ ಹಾಕೊಂಡು ಹೊತ್ಕೊಂಡು ಆಟ ಮಾಡಿದ್ದೆ. ಸೊ ಆಮೇಲೆ ನಮ್ಮನೆಲ್ಲ ನಮ್ಮ ಅಜ್ಜಿ ಊರಿಗೆ ಕಳ್ಸಿದ್ರು. ಅಜ್ಜಿ ಊರಿಗೆ ಕಳ್ಸ್ಬಿಟ್ಟು ಅಲ್ಲಿ ಒಪ್ಸೋದಿಕ್ ಸ್ಟಾರ್ಟ್ ಮಾಡಿದ್ರು, ಮದ್ವೆ ಬೇಡ ಆಗ್ಬೇಡ, ಆಮೇಲೆ ಖುಷಿಯಾಗಿರಲ್ಲ, ಇವಾಗೇನೋ ನಿನ್ ಸುಮ್ನೆ ನಿಮ್ಮ ಅಟ್ರಾಕ್ಷನ್ಗೋಸ್ಕರ ಮದ್ವೆ ಆಗ್ತೀರಾ, ಆಮೇಲೆ ನೀವು ಲೈಫಲ್ಲಿ ತುಂಬಾ ಅನ್ಭವಿಸ್ಬೇಕಾಗುತ್ತೆ ಅಂತ ತುಂಬಾ ನಂಗೆ ಹೇಳೋದಿಕ್ ಪ್ರಯತ್ನ ಪಟ್ರು. ಆಮೇಲೆ ನನ್ನ ಫೋನ್ನ ಒಂದ್ 2-3 ದಿವಸ ಫೋನ್ ಇಸ್ಕೊಂಡ್ ಮಡಿಕೊಂಡಿದ್ರು, ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬಾರ್ದು ಅಂತ ಹೇಳಿ. ಬಟ್ ಆದ್ರೂ ಹೆಂಗ್ ಕಾಂಟ್ಯಾಕ್ಟ್ ಮಾಡವು. ಸೊ ಆಮೇಲೆ ನಮ್ಮ ಮಾಮಂದಿರೆಲ್ಲ ಬಂದ್ರು, ಅಂದ್ರೆ ನಮ್ಮ ಅಮ್ಮನ ತಮ್ಮಂದಿರೆಲ್ಲ ಬಂದು ಇಲ್ಲ ಬೇಡ ಅಂತ ನಂಗೆ ಒಪ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ನಾನು ಯಾವತ್ತೂ ಅವ್ರ ಮುಂದೆ ಎಲ್ಲ ಅಂದ್ರೆ ಎದುರು ಮಾತಾಡ್ದವಳೆ ಎಲ್ಲ. ಬಟ್ ಅವತ್ತು ಇಲ್ಲ, ನಾನು ಅವ್ರನ್ನೇ ಮದ್ವೆ ಆಗೋದು ಅಂತ ತುಂಬಾ ಹಠ ಮಾಡ್ಬಿಟ್ಟೆ. ಅದಕ್ಕೋಸ್ಕರ ನಮ್ಮ ಮಾಮ ಅಂದ್ರೆ ನಮ್ಮ ಅಮ್ಮನ ತಮ್ಮ ಒಬ್ರು, ಇಲ್ಲ ಇವಳು ಇಷ್ಟೊಂದು ಆಟ ಮಾಡ್ತಿದ್ದಾಳೆ ಅಂದ್ರೆ ಇವಳು ಬಿಟ್ಟಿರಲ್ಲ, ಇವಳು ಯಾವತ್ತೂ ನಮ್ಮ ಮುಂದೆ ಇಷ್ಟೊಂದು ಮಾತಾಡ್ದಾಳೆ ಅಲ್ಲ, ಸೊ ಏನಾದ್ರೂ ಪರವಾಗಿಲ್ಲ, ನಮ್ಗೆ ಅವ್ನಿಗೆ ಮದುವೆ ಮಾಡೋಣ, ಸೊ ದೂರ ಮಾಡೋದ್ ಬೇಡ, ಅದೇನ್ ಕಷ್ಟ ಬರುತ್ತೆ ಏನ್ ಬರ್ತದೆ ಅದನ್ನೆಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಅವಾಗ ನಮ್ಮ ಮನೇಲಿ ಸರಿ ಆಯ್ತು ಅಂತ ಆಮೇಲೆ ಸ್ವಲ್ಪ ಧೈರ್ಯ ತಗೊಂಡು ಸರಿ ಅಂದ್ಬಿಟ್ಟು ಅವತ್ತು ಸಂಜೆ ಇವ್ರಿಗೆ ಫೋನ್ ಮಾಡಿದ್ರು. ಅಂದ್ರೆ ನಮ್ಮಲ್ಲಿ ಏನು ಚಿಕನ್ ಸಾಂಬಾರ್ ಏನೋ ಮಾಡಿದ್ರು ಅಷ್ಟೇನೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಫೋನ್ ಮಾಡಿದ್ರು. ನಾನು ದೂರ ಅಜ್ಜಿ ಊರಿಗೆ ಕರ್ಕೊಂಡ್ ಬಂದಿದ್ರಲ್ಲ, ಮತ್ತೆ ಇವ್ರು ಸ್ವಲ್ಪ ಅದೆಲ್ಲ ಟೆನ್ಷನ್ ಇದ್ರಲ್ಲ, ಅದಕ್ಕೋಸ್ಕರ ಕನ್ಫರ್ಮ್ ಆಗಿ ಅಂದ್ರೆ ಪಾಪ ಹೇಳ್ಬಿಡೋಣ, ಸರಿ ಆಯ್ತು ಮದುವೆ ಮಾಡ್ತೀನಿ ಅಂತ ಹೇಳೋಣ ಅಂತಾನೇನೋ ಕರ್ಸಿದ್ರು. ಸೊ ಇವರು ಬಂದ್ರು ಅವತ್ತು, ಇವ್ರ ಫ್ರೆಂಡ್ ಗಾಡಿ ಇಸ್ಕೊಂಡು ಬಂದ್ಬಿಟ್ಟು ಊಟ ಮಾಡಿದ್ವಿ ನಾರ್ಮಲ್ ಆಗಿ. ಆವತ್ತಿನ ದಿನ ಕಳ್ದೋಯ್ತು. ಸೊ ಅದಾದ್ಮೇಲೆ ನಾನು ಊರಿಗೆ ಬಂದೆ. ಸೊ ಊರಿಗೆ ಬಂದ್ಮೇಲೆ ಮದ್ವೆ ಶಾಪಿಂಗ್ ಇನ್ನೇನೋ, ಆಮೇಲೆ ನ್ಯಾಯ ತೀರ್ಮಾನ ಎಲ್ಲ ಆಗ್ತಾನೆ ಇತ್ತು, ಜಗಳನೂ ಆಗ್ತಿತ್ತು, ಆಮೇಲೆ ನ್ಯಾಯ ತೀರ್ಮಾನನೂ ಮಾಡ್ತಿದ್ರು. ಸೊ ನ್ಯಾಯ ತೀರ್ಮಾನದಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ, ಅವರು ಇವ್ರ ಮನೇಲಿ ಹೆಂಗ್ ಹೇಳ್ತಿದ್ರು ಅಂದ್ರೆ, ಅವ್ರ ಮದ್ವೆ ಕಿತ್ತಾಗೋದಕ್ಕೆ ಪ್ರಯತ್ನ ಪಡ್ತಿದ್ರಲ್ಲ ಅವರು. ಸೊ ಇಲ್ಲ, ನನ್ನ ಒಬ್ನೇ ಮಗ ಇರೋದು, ನಾನು ಅವನ್ನ ಯಾರು ಇಲ್ದಿರೋ ದೇವಸ್ಥಾನ ಹತ್ರ ಮದ್ವೆ ಮಾಡೋಣ, ನಾನು ದೇವಸ್ಥಾನ ಹತ್ರ ಮದ್ವೆ ಮಾಡಲ್ಲ, ಹಂಗೆ ಹಿಂಗೆ ಎಲ್ಲ ಅಂತ ಹೇಳ್ತೀರಿ. ಯಾಕೆ ಅಂದ್ರೆ ಅವ್ರಿಗೆ ಏನಾರ ಮಾಡಿ ಮದ್ವೆ ಕಿತ್ತಾಕ್ಬೇಕಷ್ಟೇ. ಸೊ ಇದೊಂದು ರೀಸನ್. ಆಮೇಲೆ ಆ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಎಷ್ಟೊಂದು ದೊಡ್ಡ ಶ್ರೀಮಂತರೆಲ್ಲ ದುಡ್ಡಿರೋರು ಕೂಡ ಅಂದ್ರೆ ಮದುವೆ ಯಾವ್ದೋ ಒಂದು ಡೇಟ್ ಫಿಕ್ಸ್ ಆಗಿದ್ದೀನಿ, ಆ ಡೇಟ್ ನಾವು ಬಿಡ್ಬಾರ್ದು ಅಂತ ಹೇಳಿ ದೇವಸ್ಥಾನದ ಹತ್ರನೇ ಮದ್ವೆ ಆಗಿದ್ದಾರೆ ನಮ್ಮೂರವರೇ. ಬಟ್ ಇವರು ಇಲ್ಲ, ನಾನು ಮದ್ವೆ ಮಾಡಲ್ಲ ಅಂತ ಅದೊಂದು ರೀಸನ್ ನ ನ್ಯಾಯ ತೀರ್ಮಾನದಲ್ಲೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಇಲ್ಲ ಏನಾಗಲ್ಲ, ದೇವಸ್ಥಾನದ ಹತ್ರನೇ ಮಾಡಿ ಎಲ್ಲ ಮಾಡ್ತಿಲ್ವಾ ಅಂತ ಹೇಳಿದ್ಮೇಲೆ ನಮ್ಮಲ್ಲಿ ಹೋಗ್ಬಿಟ್ಟು ಅಲ್ಲಿ ತಾಲೂಕ್ ಆಫೀಸಲ್ಲೆಲ್ಲ ಪರ್ಮಿಷನ್ ತಗೊಬರ್ಬೇಕಿತ್ತು ಮದುವೆ ಮಾಡೋದಕ್ಕೆ. ಆಗ ಕೊರೋನಾ ಟೈಮಲ್ಲಿ ಬರೀ ಒಂದು 50 ಮೆಂಬರ್ಸ್ ಮಾತ್ರ ಅಂತ ಹೇಳಿ ಮಾಸ್ಕ್ ಹಾಕೊಂಡ್ ಬರ್ಬೇಕು, ಹಂಗೆಲ್ಲ ಪರ್ಮಿಷನ್ ತಗೊಂಡು ಲೆಟರ್ ಬರ್ಸ್ಕೊಂಡು ಬಂದಿದ್ರು. ಸೊ ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ನಾವು ಸ್ಯಾರಿ ಶಾಪಿಂಗ್ ಮಾಡೋದಕ್ಕೆ ಹೋದ್ವಿ. ಸೊ ಅವಾಗ್ಲೂ ಹೆಂಗೆ ಅಂದ್ರೆ ಫುಲ್ಲು ಲಾಕ್ಡೌನ್, ಒಂದು ವೆಹಿಕಲ್ ಓಡಾಡಲ್ಲ, ಒಂದು ಅಂಗಡಿ ಓಪನ್ ಇಲ್ಲ, ಪೊಲೀಸರು ಬಂದ್ರೆ ನೋಡಿದ್ರೆ ಅಷ್ಟೊಂದ್ ಜನ ಒಂತ ನಿಂತಿರ್ತಾರೆ, ಲಾಠಿ ಚಾರ್ಜ್ ಮಾಡೋರು, ಹಂಗಿತ್ತು ಸಿಚುವೇಶನ್.
ಸೊ ಅವಾಗ ಅಂಗಡಿನಲ್ಲಿ ಎಲ್ಲಾನು ಶಟರ್ ಅಂದ್ರೆ ಒಳಗಡೆ ಜನ ತುಂಬ್ಕೊಳ್ಳೋದು, ಆಮೇಲೆ ಬಾಗ್ಲು ಕ್ಲೋಸ್ ಮಾಡೋದು, ಆಮೇಲೆ ಒಳಗಡೆ ಶಾಪಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಹೊರಗಡೆ ಕಳ್ಸೋದು, ಹಿಂಗಿತ್ತು ಸಿಚುವೇಶನ್. ಸೊ ಆಮೇಲೆ ಎಲ್ಲಾ ಸ್ಯಾರಿಗಳು ಎಲ್ಲಾ ಬಟ್ಟೆಗಳು ಒಂದಕ್ಕೆ ಡಬಲ್ ಒಂದಕ್ಕೆ ತ್ರಿಬಲ್ ಹೇಳ್ತಿದ್ರು ರೇಟ್ನ. ಸೊ ನಮ್ಗೆ ಅದ್ ನೋಡ್ಬಿಟ್ಟು ಅಂದ್ರೆ ಈಗ ಆಬ್ವಿಯಸ್ಲಿ ಕೊರೋನಾ ಟೈಮಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ, ಎಲ್ಲ ಮನೇಲಿ ಕುತ್ಕೊಂಡು ತಿನ್ನೋರೇ ಆಗಿದ್ರು. ಸೊ ಆ ಟೈಮ್ ನಾವು ಎರ ಬೇರೆ ದುಡ್ಡು ಖರ್ಚು ಮಾಡೋದು ಹೆಂಗೆ ಅಲ್ವಾ. ಸೊ ನಮ್ಮಲ್ಲಿ ಕೂಡ ತುಂಬಾ ಯೋಚನೆ ಮಾಡಿ, ಸೊ ನೀವು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಎಷ್ಟು ಬಜೆಟ್ ಇದೆ ಅಷ್ಟರಲ್ಲೇ ಸ್ವಲ್ಪ ಸ್ವಲ್ಪ ಮೀಡಿಯಂ ರೇಂಜ್ ಅಲ್ಲಿ ಸ್ಯಾರಿನೆಲ್ಲ ಪರ್ಚೇಸ್ ಮಾಡು, ಆಮೇಲೆ ಬೇಕಾ ನಾವು ತಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹಂಗೆ ನಾನು ಪರ್ಚೇಸ್ ಮಾಡಿದೆ. ಆಮೇಲೆ ಇವ್ರಿಗೂ ಕೂಡ ಈಗ ಗಂಡಿಗೆ ಏನು ಅಂದ್ರೆ ಕೋಟು ಮತ್ತೆ ಪ್ಯಾಂಟ್ ಎಲ್ಲ ತಕೊಡ್ತಾರೆ ನೋಡಿ, ಪಂಚೆ ಶರ್ಟ್ ಮತ್ತೆ ರಿಸೆಪ್ಷನ್ಗೆಲ್ಲ ಬಟ್ಟೆ ತಕೊಡ್ತಾರೆ ನಮ್ ಕಡೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಪಂಚೆ ಶರ್ಟ್ ಎಲ್ಲ ತಕೊಟ್ರು. ಆಮೇಲೆ ಕೋಟು ಬ್ಲೇಸರ್ ಎಲ್ಲ ಬೇಡ ಇವಾಗ, ಅಂದ್ರೆ ನಮ್ದು ರಿಸೆಪ್ಷನ್ ನಿಂತಿಲ್ವಲ್ಲ, ದೇವಸ್ಥಾನ ಹತ್ರ ಮದ್ವೆ ಆಗ್ತಿದಲ್ವಾ, ಅದಕ್ಕೋಸ್ಕರ ಬ್ಲೇಸರ್ ಎಲ್ಲ ಬೇಡ, ಮತ್ತೆ ನಾರ್ಮಲ್ ಫಾರ್ಮಲ್ ಶರ್ಟ್ ಮತ್ತೆ ಪ್ಯಾಂಟ್ ತಕೊಡ್ತೀವಿ. ಸೊ ಆಮೇಲೆ ಯಾವಾಗ್ಲಾದ್ರು ಬ್ಲೇಸರ್ ತಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವರು ಸರಿ ಆಯ್ತು ಅಂತ ಒಪ್ಕೊಂಡ್ರು ಇವರು. ಬಟ್ ಇವ್ರ ಮನೇಲಿ ಇಲ್ಲ ನಮ್ಗೆ ಆತರ ಎಲ್ಲ ನಡೆಯಲ್ಲ, ಬೇಕೇ ಬೇಕು ಬ್ಲೇಸರು ಅಂತ ಹೇಳಿ ಆಟ ಮಾಡಿದ್ರು. ಸೊ ಬ್ಲೇಸರ್ ತಕೊಡೋದಿಕ್ ಆಗಲ್ಲ ಅಂತ ಅವ್ರು ನಮ್ಮ ಮನೇಲಿ ಸರಿ ಆಯ್ತು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಸೊ ದುಡ್ಡು ಕೊಡೋದ್ರೆ 10,000ನೇ ಕೊಡ್ಬೇಕು ಅಂತ ಹೇಳಿ ಮತ್ತೆ ಅದಕ್ಕೂ ಏನೇನೋ ಹಿಂಗೆ ಜಗಳ ಮಾಡ್ತಿದ್ರು. ನಮ್ಮಲ್ಲಿ 10,000 ಕೊಡೋದಕ್ಕಾಗಲ್ಲ, ಒಂದು 5,000 ಕೊಡ್ತೀವಿ ಬಟ್ಟೆಗೆ, ಆಮೇಲೆ ಬೇಕಾದ್ರೆ ಅದು ಪಂಚೆ ಶರ್ಟು ಮತ್ತೆ ಫಾರ್ಮಲ್ ಶರ್ಟ್ ಪ್ಯಾಂಟ್ ತಂದಿದ್ರು, ಅದಾದ್ಮೇಲೆ ಮತ್ತೆ 5,000 ಕೊಡೋದಿಕ್ ಹೋದ್ರು. ಅದನ್ನು ಇಸ್ಕೊಳ್ಳೋದಿಕ್ ಜಗಳ, ಕೊಡೋದಕ್ಕೆ ನಮ್ಮ ಅಪ್ಪನೇ ಹೋಗಿದ್ದು ಮನೆ ಹತ್ರ. ಸೊ ಅದನ್ನು ಇಸ್ಕೊಳ್ಳೋದಿಕ್ಕೆ ಜಗಳ ಮಾಡಿದ್ರು. ಇಲ್ಲ ನಮ್ಗೆ ಬೇಕಾಗೆಲ್ಲ ಬಿಕಾರಿ ತಂದು ಕೊಡ್ತಿದ್ದೀರಾ 5,000 ಅಂತೆಲ್ಲ ಜಗಳ ಮಾಡಿದ್ರು. ಇವರು ಇಸ್ಕೊಂಡ್ರು. ಅವಾಗ ಇವರು ಏನಾದ್ರೂ ಇಸ್ಕೊಂಡ್ರು. ಅಂದ್ರೆ ಇವ್ರ ತಂದೆ ಏನ್ ಹೇಳ್ಕೊಟ್ರು ಅಂದ್ರೆ, ಈಗ ಈ ದುಡ್ಡು ಕೊಡ್ತಾ ಇದೀನಿ ನಿನಗೆ, ಇದನ್ನೆಲ್ಲ ಅಂದ್ರೆ ಈ ತರ ಬಟ್ಟೆಗೆಲ್ಲ ಖರ್ಚು ಮಾಡಕ್ ಹೋಗ್ಬೇಡ, ನಿನ್ ಹತ್ರ ಫೋನ್ ಇಲ್ವಲ್ಲ, ಒಂದ್ ಸೆಕೆಂಡ್ ಹ್ಯಾಂಡ್ ಫೋನ್ ತಗೋ, ಈ ದುಡ್ಡಲ್ಲಿ ಯೂಸ್ ಆಗುತ್ತೆ ಅಂತ ನಮ್ಗೆ ಹೇಳ್ಬಿಟ್ಟು ಕೊಟ್ಟು ಹೋದ್ರು ಅವರು. ಆಮೇಲೆ ತಗೊಂಡ್ರು, ಫೋನ್ ತಗೊಂಡ್ರು, ಆಮೇಲೆ ಸೆಕೆಂಡ್ ಹ್ಯಾಂಡ್ ಫೋನ್ನೇ ತಗೊಂಡ್ರು. ಸೊ ಹಿಂಗಿತ್ತು. ಆಮೇಲೆ ಮದ್ವೆ ದಿನ ಹತ್ರ ಬಂತು. ಸೊ ಹೆಂಗೇಂಗೋ ಮಾಡ್ಕೊಂಡು ಮದ್ವೆ ದಿನ ಹತ್ರ ಬಂತು. ಸೊ ನಮ್ಮನೇಲಿ ಒಂದು ಗುರುಪ್ರವೇಶ ಆಯ್ತು, ನಮ್ಮನೇದು ಗೃಹ ಪ್ರವೇಶನೋ ಮದ್ವೆನೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ. ಸೊ ಮದ್ವೆ 1-2 ದಿನ ಮುಂಚೆನೆ ಗುರುಪ್ರವೇಶಕ್ಕೋಸ್ಕರ ಚಪ್ರ ಹಾಕಿದ್ರು. ಸೊ ಮದ್ವೆಗೂ ಅದನ್ನೇ ಹಾಕ್ಬೇಕು, ಮತ್ತೆ ಕಿತ್ತಾಕ್ಬಾರ್ದು ಅಂತ ಹೇಳಿ 1-2 ದಿನ ಮುಂಚೆನೆ ನಮ್ಮಲ್ಲಿ ಚಪ್ರ ಹಾಕಿದ್ರು. ಬಟ್ ಇವ್ರ ಮಲ್ಲಿ ಏನೂ ಸದ್ದೇ ಇಲ್ಲ. ಇವ್ರ ಚಪ್ರ ದಿನಾನು ಚಪ್ರ ಅಂದ್ರೆ ಸರಿಯಾಗಿ ಲೇಟ್ ಆಗಿ ಹೋಗ್ಬಿಟ್ಟು ಚಪ್ರ ಎಲ್ಲಾನು ಹಾಕಿದ್ದು. ಸೊ ಆಮೇಲೆ ಮನೆಗೂ ಕೂಡ ಯಾರು ಬಂದಿಲ್ಲ, ಅಂದ್ರೆ ನಮ್ಮ ನೆಂಟರುಗಳು ಯಾರು ಕೂಡ ಬಂದಿಲ್ಲ, ಅಂದ್ರೆ ಆ ಕಳೆನೇ ಇರ್ಲಿಲ್ಲ ನಮ್ಮ ಮನೇಲಿ, ಮದ್ವೆ ಆಗ್ತೈತೆ ಅನ್ನೋದು. ಆ ಟೈಮಲ್ಲಿ ಚಪ್ರದ ಹಿಂದಿನ ದಿನ ಹೋಗಿ ನಾವು ಅಂದ್ರೆ ತಾಳಿ ಮತ್ತೆ ಕಾಲುಂಗುರ ತಂದಿದ್ದು ನಾವು. ಸೊ ಅದಕ್ಕೂ ಮುಂಚೆ ಅಂದ್ರೆ ಆಕ್ಚುಲಿ ಇದನ್ನೆಲ್ಲ ಮುಂಚೆನೆ ತಂದು ಇಟ್ಕೋಬೇಕಾಗುತ್ತೆ, ಅಂದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಜಗಳ ನಡೀತಿರೋದ್ರಿಂದ. ಸೊ ಚಪ್ರದ ಹಿಂದಿನ ದಿನ ಹೋಗಿ ನಾವು ಅದನ್ನೆಲ್ಲ ತಗೊಂಡ್ ಬಂದಿದ್ದು. ಅಂಡ್ ಹೆಂಗೋ ಮಾಡಿ ಚಪ್ರದ ದಿನ ನಾವು ಹೆಂಗೋ ಮಾಡಿ ಚಪ್ರ ಹಾಕಿದ್ವಿ. ಅಂಡ್ ಏನಪ್ಪಾ ಅಂದ್ರೆ ಚಪ್ರದ ದಿನಾನೇ ಸಂಜೆ ಹೋಗ್ಬಿಟ್ಟು ಶೇವಿಂಗ್ ಮತ್ತೆ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದೆ. ಸೊ ಅಲ್ಲಿವರೆಗೂ ನಾನು ಒಂಥರ ದೇವದಾಸ್ ತರನೇ ಇದ್ದೆ, ಉದ್ದುದ್ದ ಕೂದಲು, ಉದ್ದುದ್ದ ದಾಡಿ ಇಲ್ಲ, ಅಂದ್ರೆ ಅಷ್ಟು ಟೆನ್ಷನ್ ಇತ್ತು ಆಗ, ಅಂದ್ರೆ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಆಗಿತ್ತು. ಅಂಡ್ ನಮ್ಮ ಮನೇಲಿ ನೆಂಟರು ಕೂಡ ಅಷ್ಟು ಬಂದಿರಲಿಲ್ಲ, ಅಂದ್ರೆ ನನಗೆ ಹಳದಿ ಶಾಸ್ತ್ರ ಮಾಡ್ಲಿಕ್ಕೆ ಸ್ವಲ್ಪ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇದ್ರಷ್ಟೇ ನಮ್ಮ ಮನೇಲಿ. ಅಂಡ್ ಹೆಂಗೋ ಮಾಡಿ ಅವತ್ತು ರಾತ್ರಿ ಎಲ್ಲ ಕಳೀತು ಹೋಗುತ್ತೆ ಹಿಂಗೋ. ಆಮೇಲೆ ಮದ್ವೆ ದಿನ ಬೆಳಗ್ಗೆ ಎದ್ದು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಮದ್ವೆ ಆಗಿದ್ದು ಈಶ್ವರನ ದೇವಸ್ಥಾನ ಹತ್ರ. ನಮ್ಮೂರಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ, ಅಲ್ಲೇ ಮದ್ವೆ ಆಗಿದ್ದು, ಅಲ್ಲಿಗೆ ಹೋದ್ವಿ. ಸೊ ನಾವು ಮುಂಚೆ ಹೋದ್ವಿ, ಇವ್ರು ಬಂದ್ರು. ನನಗಂತೂ ಆಶ್ಚರ್ಯ ಆಯ್ತು ಇವ್ರು ಶೇವಿಂಗ್ ಕಟ್ಟಿಂಗ್ ಎಲ್ಲ ನೋಡಿ. ಆಮೇಲೆ ಮದ್ವೆ ಎಲ್ಲ ಆಯ್ತು. ಸೊ ನಮ್ಮನೇಲಿ ಸ್ವಲ್ಪ ಜನ ಬಂದಿದ್ರು ಅಂತ ಹೇಳಿದ್ನಲ್ಲ. ಸೊ ಎಲ್ಲಾದ್ರೂ ಖುಷಿಯಾಗಿ ಮದ್ವೆ ಎಲ್ಲ ಆಯ್ತು, ಮುಹೂರ್ತ ಎಲ್ಲ ಆಯ್ತು. ಇವ್ರ ಮನೇಲಿ ಏನಪ್ಪಾ ಅಂತಂದ್ರೆ ಮುಹೂರ್ತಕ್ಕೆ ಅಕ್ಕಿ ಕಾಳು ಹಾಕೋದಕ್ಕೂ ಬರ್ಲಿಲ್ಲ ಇವ್ರ ಮನೆಯವರು. ಮತ್ತೆ ದಾರೆ ಉಯ್ಯೋದಕ್ಕೆ ಮಾತ್ರ ಎಲ್ಲ ಹಿಂಸೆ ಮಾಡೋದಕ್ಕೆ ಬಂದ್ಬಿಟ್ಟು ನನ್ ಮುಖ ಓದಿಸ್ಕೊಂಡ್ ಬಂದ್ಬಿಟ್ಟು ದಾರೆ ಒಯ್ದ್ಬಿಟ್ಟು ಹೋದ್ರು. ಸೊ ಅದು ಇವ್ರಿಗೆ ಇನ್ನೂ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದ್ಸಲ ಹೇಳ್ತಿರ್ತಾರೆ, ನಾನು ಯಾರು ಇದ್ದ ನಂಗೆ ಕೊನೆಗೆ ಬಂದ್ಬಿಟ್ಟು ಯಾರು ಮುಖ ಓದಿಸ್ಕೊಂಡು ದಾರೆ ಉಯ್ದೋದ್ರಲ್ಲ, ನನ್ಗೆ ಯಾರು ಇಲ್ಲ ಅಂತ ಹೇಳಿ ಯಾವಾಗ್ಲೂ ಒಂದ್ಸಲ ಅದನ್ನ ನೆನ್ಪು ಮಾಡ್ಕೊಂಡು ಹೇಳ್ತಿರ್ತಾರೆ ಅದ್ ನಡೆದ ಸಿಚುವೇಶನ್. ಸೊ ಹಿಂಗೆ ಮದ್ವೆ ಎಲ್ಲ ಆಯ್ತು. ಆಮೇಲೆ ಮದ್ವೆ ಆದ್ಮೇಲೆ ಯಾಕೆಂದ್ರೆ ತುಂಬಾ ಬೇಜಾರು. ಯಾಕೆಂದ್ರೆ ಆಗೋದು ನಾನು ಒಬ್ಬನೇ ಮಗ ಇರೋದು ಅವ್ರಿಗೆ. ಅಂಡ್ ಅದಲ್ದೇನೆ ನಾನು ಅಂದ್ರೆ ದುಡ್ದಿದ್ದೆಲ್ಲ ದುಡ್ಡು ಅವ್ರಿಗೆ ಕೊಟ್ಟಿದ್ದೀನಿ. ಅಂದ್ರೆ ನಾನು ಒಳ್ಳೆ ಜಾಬ್ ಅಲ್ಲಿ ಕೂಡ ಇದ್ದೆ. ಅಂದ್ರೆ ನಾನು ಬೇರೆ ಹುಡುಗರ ತರ ಅಥವಾ ಬೇರೆ ತರ ಕೂಲಿ ತರ ಆತರ ಏನು ಇರ್ಲಿಲ್ಲ. ನಾನು ಯಾವ್ದು ಲವ್ ಮ್ಯಾರೇಜ್ ಕೂಡ ಆಗ್ತಾ ಇಲ್ಲ. ಸೊ ನನ್ಗೆ ನನ್ನ ಯಾವ ತಪ್ಪಿಗೆ ಇವ್ರು ಈ ತರ ನನ್ನ ಜೊತೆ ಈ ತರ ಎಲ್ಲ ಮಾಡ್ತಿದಾರೆ ಅಂತ ನಂಗೆ ತುಂಬಾ ಬೇಜಾರಾಗುತ್ತೆ ಈಗಲೂ ಕೂಡ. ಈವನ್ ನಾನು ಇಲ್ದಂಗೆ ಇವ್ರು ನಂದು ಎಂಗೇಜ್ಮೆಂಟ್ ಮಾಡಿದ್ರು. ಅಂಡ್ ನನ್ನ ಮದ್ವೆ ಕೂಡ ಈ ತರ ಆಗೋಯ್ತು. ಅಂಡ್ ಅದಾದ್ಮೇಲೆ ಬೀಗ್ರೂಟ ಕೂಡ ಆಗುತ್ತೆ, ಅದನ್ನು ಕೂಡ ಅವ್ರು ನನ್ ಮಾಡ್ಲಿಲ್ಲ. ಅಂಡ್ ನನ್ನ ಮಗನ್ ಬರ್ಡೇ ಬಿಡಿ, ಅದೆಲ್ಲ ನೆಕ್ಸ್ಟ್ ತುಂಬಾ ಮುಂದಕ್ಕೆ ಹೋಗ್ಬಿಡ್ತಿದೀನಿ. ಸರಿ. ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ್ಬಿಟ್ಟು ಅಂದ್ರೆ ಹೆಣ್ಮನೆಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಎಲ್ಲ ಉಯಿಸ್ಕೊಂಡು ಆಮೇಲೆ ಗಂಡ್ ಮನೆ ಕರ್ಕೊಂಡು ಹೋಗ್ತಾರಲ್ಲ.
ಸೊ ಹಂಗೆ ಮನೆ ಹತ್ರ ಬಂದ್ಮೇಲೆ ನಮ್ ಕಡೆ ಕಾಲ್ ತೊಳಿತಾರೆ, ಗಂಡಿನ ಕಾಲ್ ತೊಳೆದ್ಬಿಟ್ಟು ಅವ್ರಿಗೆ ಏನೋ ಚೈನ್, ಆ ಗಂಡಿನ ಕತ್ತಲಿರೋ ಚೈನ ಹೆಣ್ಣಿಗೆ ಹಾಕ್ತಾರೆ, ಈ ತರ ಒಂದು ಶಾಸ್ತ್ರ. ನಾನು ಕಾಲ್ ತೊಳ್ದೆ ಇವ್ರನ್ನ ತೊಳ್ದ್ಬಿಟ್ಟು ಎಲ್ಲ ಹೇಳ್ತಿದ್ದಾರೆ, ಅಂದ್ರೆ ನಿನ್ ಕತ್ತಲಿರೋ ಚೈನ ಕತ್ತಿಗೆ ಹಾಕಪ್ಪ, ಅಷ್ಟೊರ್ಗಳು ಎದಳಲ್ಲ ಕಾಲ್ ಇಟ್ಕೊಂಡು ಅಂತ ಹೇಳ್ತಾವ್ರೆ. ಬಟ್ ಇವ್ರ ಹತ್ರ ಚೈನೇ ಇಲ್ಲ, ಕತ್ತಲಿ ಏನೂ ಇಲ್ಲ, ಒಡವೆನೇ ಇಲ್ಲ ಇವ್ರ ಹತ್ರ. ಬರೀ ನಮ್ಮ ಮನೇಲಿ ಕೊಟ್ಟಿರೋದೊಂದು ಉಂಗ್ರ, ಅದು ಮದ್ವೆ ದಾರೆ ಆಗೋದಕ್ಕಿಂತ ಮುಂಚೆ ಅದ್ ನಮ್ಮ ಮನೇಲಿ ಏನ್ ಒಡವೆ ಕೊಡ್ತಾರೆ ಇವ್ರಿಗೆ ಅದನ್ನ ಕೊಡ್ತಾರಲ್ವಾ, ಅದನ್ನ ನಮ್ಮ ಮನೇಲಿ ಬರೀ ಉಂಗ್ರ ಕೊಟ್ಟಿದ್ರು ಅಷ್ಟೇ. ಅದು ಯಾಕಂದ್ರೆ ನಮ್ದು ಎಂಗೇಜ್ಮೆಂಟ್ ಟೈಮಲ್ಲಿ ಮಾತಾಡ್ಕೊಂಡಿದ್ರು ನಮ್ಮ ಮನೇಲಿ, ಅಂದ್ರೆ ನಮ್ಮ ಹತ್ರ ಏನಂದ್ರೆ ನಮ್ಮ ಮನೇಲಿ ಮದ್ವೆ ಆಗೋದಕ್ಕೆ ರೆಡಿ ಇರ್ಲಿಲ್ವಲ್ಲ ನಮ್ಮ ಮನೇಲಿ ನನ್ನ ಮದುವೆ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಮುಂಚೆನೆ ಹೇಳಿದ್ರು, ಅಂದ್ರೆ ನಮ್ ಕಡೆಯಿಂದ ನಾವ್ ಏನು ಜಾಸ್ತಿ ಒಡವೆ ಅಥವಾ ವರದಕ್ಷಿಣೆ ಏನು ಸಿಗಲ್ಲ, ನಮ್ಗೆ ಎಷ್ಟಾಗುತ್ತೆ ಆ ತರ ನಾವು ಮದುವೆ ಮಾಡ್ತೀವಿ, ಮತ್ತೆ ನಾವು ಎಷ್ಟು ಒಡವೆಗಳು ಕೊಡ್ಬೇಕು ಅಷ್ಟನ್ನ ನನ್ನ ಮಗಳಿಗೆ ಮಾತ್ರ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ಬರೀ ಒಂದು ಉಂಗ್ರ ಮಾಡ್ಸಿದ್ರು, ಅದನ್ನ ಉಂಗ್ರ ಕೊಟ್ಟಿದ್ರು ಅಷ್ಟೇ. ಉಂಗ್ರ ಬಿಟ್ರೆ ಇವ್ರ ಹತ್ರ ಇನ್ನೇನು ಇರ್ಲಿಲ್ಲ. ಸೊ ನನ್ನ ಹತ್ರ ಒಡವೆ ಇತ್ತಿಲ್ಲ ಅಂತ ಇಲ್ಲ, ನನ್ನ ಹತ್ರ ಒಡವೆ ಅಂದ್ರೆ ನಮ್ಮ ಮನೆಯವ್ರು ನನಗೆ ಒಡವೆ ಮಾಡಿಸಿದ್ರು, ನಮ್ಮ ಮನೇಲಿ ತುಂಬಾ ಒಡವೆಗಳಿತ್ತು ನನಗೋಸ್ಕರ. ಬಟ್ ಅಂದ್ರೆ ಮದ್ವೆ ಟೈಮಲ್ಲಿ ಅವ್ರು ನನಗೆ ಯಾವ್ದು ಕೂಡ ಕೊಡ್ಲಿಲ್ಲ ಇಟ್ಕೊಳಕ್ಕೆ, ಅಂದ್ರೆ ನನಗೋಸ್ಕರ ಅವ್ರು ಯಾವ್ದೇ ರೀತಿಯಾದ ಒಡವೆ ಕೊಡ್ಲಿಲ್ಲ ಇಟ್ಕೊಳಕ್ಕೆ ಅವರು. ನನಗೂ ಬೇಜಾರಾಗೋದು ಅವ್ರು ನೋಡಿ ಆ ಟೈಮಲ್ಲಿ. ಅಂದ್ರೆ ಯಾರೇ ಆದ್ರೂ ಅಷ್ಟೇ, ಈಗ ಮದ್ವೆ ಹೆಣ್ಣು ಗಂಡು ಅಂದ್ರೆ ಚೆನ್ನಾಗಿ ಒಡವೆ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಸುತ್ತಾರೆ. ಬಟ್ ನಮ್ಮ ಇದ್ರಲ್ಲಿ ಹಂಗಿರ್ಲಿಲ್ಲ. ನನ್ನ ಹತ್ರ ಇದು ಒಡವೆಗಳು, ಬಟ್ ಇವ್ರ ಹತ್ರ ಮನೇಲಿ ಕೊಟ್ಟಿರ್ಲಿವಲ್ಲ, ಅದಕ್ಕೋಸ್ಕರ ಇರ್ಲಿಲ್ಲ. ಮತ್ತೆ ನನ್ಗೂನು ಆ ಟೈಮಲ್ಲಿ ಅಂದ್ರೆ ಇವ್ರ ಮಂಗ ಚೇಂಜ್ ಮಾಡ್ಸಿದ್ರು ಅಂತ ನಾನು ಹೇಳಿದ್ನ ನಿಮ್ಗೆ, ಇವ್ರ ದುಡ್ಡಲ್ಲಿ ಮಾಡಿಸ್ಬೇಕು ಅಂತ ಅವ್ರ ಆಸೆ ಇತ್ತು, ಮಾಡ್ಸಿದ್ರು ಅಂತ. ಸೊ ಅದನ್ನು ನನಗೆ ಕೊಡ್ಲಿಲ್ಲ. ಪರವಾಗಿಲ್ಲ, ಅದೇನೋ ನಂಗೆ ಬರೀ ತಾಳಿ ಮತ್ತೆ ಕಾಲುಂಗ್ರ ಅಷ್ಟೇ ಸಿಕ್ಕಿದ್ದು, ಅದು ಅಷ್ಟೇನೋ ಬೇಕಾಗಿರೋದು, ಅದು ಸಾಕು. ನಾವೇನ್ ಕೇಳೋದಕ್ಕೂ ಹೋಗ್ಲಿಲ್ಲ, ಅದನ್ನ ಯಾಕೆ ಕೊಡ್ಲಿಲ್ಲ ಏನು ಅಂತ ಹೇಳಿ. ಆ ಚೇನ್ ಆಕ್ಚುಲಿ ಮಾಡ್ಸಿದ್ರು, ಇವಳಿಗೆ ಕೊಟ್ಟಿರ್ಲಿಲ್ಲ. ಅದು ಏನಾಯ್ತು ಅಂತ ಮುಂದೆ ಹೇಳ್ತೀನಿ ನಾನು ಆ ಚೇನ್ ಇಂದು. ಸೊ ಹಂಗಾಯ್ತು. ಆಮೇಲೆ ನಾನು ಅದೇ ಕಾಲ್ ತೊಳಿತಿದ್ದ ಅಂತ ಹೇಳಿದ್ವಲ್ಲ, ಸೊ ಕಾಲ್ ತೊಳಿಬೇಕಾದ್ರೆ ಇವತ್ತು ಚೈನ್ ಹುಡುಕ್ತವ್ರೆ, ಇಲ್ಲ ನಂದು ಚೈನು ಅಂತ. ಇವ್ರ ಮನೆಯವ್ರನ್ನು ಕೇಳಿದ್ರು ಇವ್ರ ಚೈನ್ ಅಂದ್ರೆ, ಇವ್ರ ಮನೆ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ, ಅವ್ರು ಯಾರು ಕೊಡ್ಲಿಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಅಲ್ಲಿ ಇದ್ರಲ್ಲ, ಸೊ ಅವರು ಸರಿ ನನ್ನೇ ತಗೊಂಡು ಹಾಕಪ್ಪ ಅಂತ ಹೇಳ್ಬಿಟ್ಟು ಅವ್ರ ಚೈನ್ ಬಿಚ್ಕೊಟ್ರು. ಆಮೇಲೆ ಆ ಚೈನ ನನಗೆ ಹಾಕಿದ್ರು. ಸೊ ನನಗಂತೂ ಒಂಥರ ಅನಿಸ್ತಿತ್ತು, ಅಂದ್ರೆ ಈ ತರ ಎಲ್ರ ಮುಂದೆನೂ ಇವ್ರಿಗೆ ಅಂದ್ರೆ ಅವ್ರ ಹತ್ರ ಹಾಕೋದಕ್ಕೆ ಒಂದು ಒಡವೆ ಇಲ್ದಂಗೆ ಇರ್ತಾರ. ಸೊ ಇವ್ರಿಗೆ ಎಷ್ಟು ಹರ್ಟ್ ಒಂಥರ, ಯಾರಿಗಾದ್ರೂ ಒಂಥರ ಫೀಲಿಂಗ್ ಆಗುತ್ತಲ್ವಾ. ಸೊ ಗಡಿದಿನಪ್ಪ ಗಂಡ ಹತ್ರ ಒಂದು ಏನಿಲ್ಲ ಅಂತ ಬೇರೆ ನಮ್ಮವ್ರು ಅನ್ಕೊಳ್ದವ್ರು ಬೇರೆ ಯಾರಾದ್ರೂ ಅನ್ಕೊಂತಾರೆ. ಅದು ನನಗೂ ಬೇಜಾರಾಯ್ತದ, ಇವ್ರಿಗೆ ಇನ್ನೆಷ್ಟು ಬೇಜಾರಾಯ್ತು ಅಂತ ನನಗೆ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಎಲ್ಲಾ ಮಡ್ಲಕ್ಕಿ ಎಲ್ಲ ಆಯ್ತು. ಆಮೇಲೆ ಇವ್ರ ಮನೆಗೆ ಕರ್ಕೊಂಡೋದ್ರು. ಇವ್ರ ಮನೆಗೂ ನಮ್ ಮನೆಗೂ ಏನಂತ ಅಂದ್ರೆ ಒಂದು 2 ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ ಇರೋದು, ಜಾಸ್ತಿ ದೂರದಿಲ್ಲ, ಬರೀ 2 ಮಿನಿಟ್ಸ್. ಸೊ ನನ್ಗೆ ನಮ್ಮನೆ ಎಲ್ಲಾರು ಹೆಣ್ಮಕ್ಳಿಗೂ ಅಷ್ಟೇನೆ, ಅಂದ್ರೆ ಹತ್ಕೊಂಡೇ ಹೋಗ್ತಾರಲ್ವಾ. ಸೊ ಅಪ್ಪನ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಅದೊಂದು ಅವತ್ತಿನ ದಿನ ಅಂತೂ ಮರೆಯಕ್ಕಾಗಲ್ಲ, ಜೀವನದಲ್ಲಿ ಆ ತರ ಇರುತ್ತೆ. ಸೊ ನಂಗೂ ಹಳ ಬರ್ತಿತ್ತು, ಹತ್ಕೊಂಡು ಬರೀ ಇವ್ರ ಮನೆ ಹತ್ರ ಎಂಟರ್ ಆಗೋ ಗಂಟ ನಂಗೆ ಇನ್ನೂ ಸಮಾಧಾನನೇ ಆಗಿಲ್ಲ. ಅಲ್ಲಿ ಇವ್ರ ಮನೆ ಹತ್ರ ಎಂಟರ್ ಆಗ್ಬಿಟ್ಟಿದ್ವಿ, ಅಂದ್ರೆ ನಾನು ಅಳದ್ ನಿಲ್ಸಕ್ಕೆ ಆಗಿಲ್ಲ. ಅಲ್ಲಿ ಇವ್ರ ಮನೆ ಹತ್ರ ಬಂದು ಅವಾಗ ಇನ್ನೂ ಹೊತ್ಕೊಂಡ್ ಬಂದಿದ್ದೀನಿ ಮನೆಗೆ. ಸೊ ಅವ್ರು ಹೆಂಗೆ ಎಲ್ಲರಿಗೂ ಮನೆಯವರು ಹೆಂಗೆ ಮನೆ ತುಂಬಿಸ್ಕೊಂತಾರೆ ಹಂಗ್ ತುಂಬಿಸ್ಕೋಬೇಕಲ್ವಾ. ಸೊ ಮನೆಗೂ ಸೇರೆಲ್ಲ ಒದ್ಯಕ್ ನೀವು ಇಟ್ಟಿದ್ದಾರೆ, ಅವಾಗ ಇವ್ರು ಕೂಡ ಟಾಂಟು ಹಂಗೆ ಹಿಂಗೆ ಅಂತ ಮಾತು ಮನೆ ಬಾಗಿಲು ಮುಂದೆ ನಿಲ್ಸ್ಕೊಂಡು ನಂಗೆ ಅಳು ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ, ಅವಾಗ್ಲೂ ನಾನು ಹತ್ಬಿಟ್ಟೆ. ಸೊ ಎಲ್ಲರೂ ಸೊಸೆನ ಅಂದ್ರೆ ಫಸ್ಟ್ ಟೈಮ್ ಸೊಸೆ ಮನೆ ಕರ್ಕೊಂಡು ಬಂದಾಗ ನಗಿಸ್ಕೊಂಡು ಖುಷಿಯಾಗಿ ಕರ್ಕೋತಾರೆ. ಬಟ್ ಅವತ್ತಿನ ದಿನ ಇವಳನ್ನ ಅಳಿಸ್ಕೊಂಡು ಅವ್ರ ಮನೆ ಒಳಗೆ ಕರ್ಕೊಂಡ್ರು. ಸೊ ಇದು ಕೂಡ ತುಂಬಾ ಒಂಥರ ವರ್ಸ್ಟ್ ಸಿಚುವೇಶನ್, ಬರೀ ಅಳೋದು ಜಗಳ ಬರೀ ಇದೇ ಆಗಿತ್ತು ನಮ್ ಜೀವನದಲ್ಲಿ. ಬಟ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಜಗಳ ಆಗಿ ಇಷ್ಟೆಲ್ಲ ಇದಾದ್ರು ಕೂಡ ನಾವು ಒಂದಿನನೂ ಕೂಡ ಹೇಳಿಲ್ಲ, ಅಂದ್ರೆ ಇಲ್ಲ ಮದುವೆ ಆಗೋದ್ ಬೇಡ, ನಾವು ದೂರ ಆಗ್ಬಿಡೋಣ ಅಂತ ಇವಳ ಬಾಯಲ್ಲೂ ಬರಲಿಲ್ಲ, ಅಥವಾ ನಾನು ಕೂಡ ಇವಳಿಗೆ ಆತರ ಹೇಳಕ್ ಹೋಗ್ಲಿಲ್ಲ. ಆಮೇಲೆ ಆ ಜಗಳ ಎಲ್ಲ ಆಯ್ತಿದ್ರು, ಮನೆಲ್ಲ ಬೇಡ ಅನ್ನೋ ಇದ್ ಮಾಡ್ತಿದ್ರು. ಇದು ನಾನು ಹೇಳಲೇಬೇಕು, ಅದನ್ನ ಈ ವಿಡಿಯೋದಲ್ಲಿ ಸಾವಿರ ಮುಂಚೆ ಹೇಳಲಿಲ್ಲ. ಇವರು ಇಲ್ಲ ನನ್ ನಿನ್ನೆ ಮದ್ವೆ ಆಗೋದು, ಏನಾದ್ರು ಬರೋದು ನಿನ್ನೆ ಮದ್ವೆ ಆಗೋದು ಅಂತ ಹೇಳೋರು. ಮತ್ತೆ ನಮ್ಮ ಮನೆ ಹತ್ರ ಯಾವ್ದಾದ್ರು ಬಂದಾಗ ಬಾ ನಾವ್ ಇಬ್ರು ಹೋಗ್ಬಿಟ್ಟು ಮದ್ವೆ ಆಗ್ಬಿಡೋಣ, ಯಾರು ಒಪ್ಪದೆ ಪರವಾಗಿಲ್ಲ, ಆಮೇಲೆ ಎಲ್ಲ ಒಪ್ಕೊಂತಾರೆ, ಹಿಂಗೆಲ್ಲ ಹೇಳೋರು. ನಾನು ಹೆಂಗಾರ ಅರೇಂಜ್ಮೆಂಟ್ ಮಾಡ್ತೀನಿ, ಮುಂಬೈಗೆ ಹೋಗ್ಬಿಡೋಣ, ಅಲ್ಲಿ ಹಂಗಾರ ನನ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಮನೆ ಮಾಡ್ತೀನಿ, ಹಿಂಗೆಲ್ಲ ಹೇಳೋರು. ಸೊ ಅದೊಂದು. ಆಮೇಲೆ ಆ ಟೈಮಲ್ಲಿ ನಾನು ಹೇಳ್ದೆ ನಾನು ಮದ್ವೆ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಕಳ್ಸಿದ್ರು ಅಂತ ನಿಮ್ಗೆ ಹೇಳಿದ್ದೆ ನೋಡಿ. ನಾನು ಅದನ್ನ ಹೇಳ್ಬೇಕಿತ್ತು ಮುಂಚೆ, ಸಾರಿ ಮರ್ತೋಗ್ದೆ. ಸೊ ಅಲ್ಲಿ ಮಜೂರಿ ಕಳ್ಸಿದಾಗ ನಮ್ಮಲ್ಲೆಲ್ಲ ಬೇಡ ಅನ್ಬೇಕಾದ್ರೆ ಇವ್ರ ನಮ್ಮ ಮನೆಗ್ ಬಂದಿದ್ರೇನೋ. ಸೊ ಅವಾಗ ನಮ್ ಡ್ಯಾಡಿ ಕಾಲಿಗೆ ಬಿದ್ದಿದ್ರಂತ. ಇವ್ರು ಕಾಲಿಗೆ ಬಿದ್ಬಿಟ್ಟು ನಮ್ಮ ಮನೆಯವರೇ ಹೇಳಿದ್ನ, ಕಾಲಿಗೆ ಬಿದ್ದು ಇಲ್ಲ ನನ್ಗೆ ಮದುವೆ ಮಾಡ್ಕೊಳ್ಳಿ, ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಕೇಳಿದ್ರಂತೆ. ಅದೊಂದು ನನ್ಗೆ ಅಂದ್ರೆ ಮರೆಯಕ್ ಆಗದಿರೋಂಥದ್ದು. ಅಂದ್ರೆ ಮದ್ವೆಗಿಂತ ಆಮೇಲೆ ತುಂಬಾ ಇವ್ರ ಮನೆಯವರು ಕೂಡ ಆಗ ಅಂದ್ರೆ ಮಾಡೋದೇ ಇಲ್ಲ ಆತರ ಎಲ್ಲ ಇದ್ ಮಾಡ್ತಿರಲ್ಲ. ನಾನೇ ಹೋಗ್ಬಿಟ್ಟು ತಂದೆ ಕಾಲ್ ಹಿಡ್ಕೊಂಡು ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ನಿಮ್ ಮಗ್ಳ ನನ್ನೇ ಕೊಟ್ಟು ಮದುವೆ ಮಾಡ್ಬೇಕು, ಅವಳನ್ನ ನಿಮ್ಕಿಂತ ಚೆನ್ನಾಗಿ ನಾನು ನೋಡ್ಕೋತೀನಿ ಅಂತ
ಅವ್ರಿಗೆ ಅವಾಗ ನಮ್ಮ ಮಾತು ಮನೆಯವರು ಕೊಟ್ಟು ಆಮೇಲೆ ಒಪ್ಪಿಸ್ಕೊಂಡಿದ್ದು ಅವ್ರನ್ನ. ಆಮೇಲೆ ಸೊ ನಮ್ಮ ಮನೇಲಿ ಅವಾಗ ನಮ್ ಡ್ಯಾಡಿ ಅಲ್ಲಿವರೆಗೂ ಬೇಡ 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 ಅಂತಾನೆ ಇದ್ದಿದ್ದು. ಒಂದ್ಸಲ ನಮ್ ಎಂಗೇಜ್ಮೆಂಟ್ ಟೈಮಲ್ಲೂ ನಮ್ ಡ್ಯಾಡಿ ಒಪ್ಕೊಂಡಿರ್ಲಿಲ್ಲ, ಅಂದ್ರೆ ಏನೋ ಅಂತ ಸುಮ್ನೆ ಆಗಿದ್ರು ಅಷ್ಟೇ. ಬಟ್ ಅವಾಗ ಜಗಳ ಜಾಸ್ತಿ ಆದ್ಮೇಲೆ ಬೇಡ ಅಂತ ಅಂತಿದ್ರು. ಸೊ ಅವಾಗ ಇವ್ರು ಹಂಗ್ ಮಾಡಿದ್ ನೋಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮನ್ಸೆಲ್ಲ ಕರ್ಗೋಯ್ತು. ಅಂದ್ರೆ ಮದ್ವೆಗಿಂತ ಮುಂಚೆನೆ ಇಷ್ಟೊಂದು ಹೊಚ್ಕೊಂಡಿದ್ದವನಲ್ಲ ಇವನು. ಅಂದ್ರೆ ಯಾರು ಅಷ್ಟೇ ಈ ಜನರೇಷನ್ ಅಲ್ಲಿ ಯಾರು ಅಂದ್ರೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಇಂತ ಕಾಲಿಗೆಲ್ಲ ಬಿಟ್ಟು ಕೇಳೋರೆ ಎಲ್ಲ ಈ ಜನರೇಷನ್ ಅಲ್ಲಿ ಎತ್ತಕೊಂಡು ಹೋಗ್ತೀನಿ ಅಂತಾರೆ. ಬಟ್ ಇವ್ರ ಹಂಗ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇವ್ರ ಆ ಗೆಸ್ಚರ್ ತುಂಬಾನೇ ಇಷ್ಟ ಆಗಿ, ಇಲ್ಲ ನಾವು ಹಿಂಗ್ ಮಾಡ್ಬಾರ್ದು, ದೂರ ಮಾಡ್ಬಾರ್ದು ಅಂತ ಹೇಳಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಮನ್ಸು ಚೇಂಜ್ ಆಯ್ತು. ಆಮೇಲೆ ನಾನು ಒಪ್ಸಿ ಅದೆಲ್ಲ ಮದ್ವೆ ಇಲ್ಲಿ ಗಂಟ ಬಂತು. ಸೊ ಅವ್ರಿಗೆ ಹೇಳಿದ ಪ್ರಕಾರನೇ ಇವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು ಖುಷಿಯಾಗಿ. ಸೊ ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ ಇನ್ನೂ ತುಂಬಾ ಅಂದ್ರೆ ತುಂಬಾ ಸೊ ರಾಮಾಯಣಗಳಿದಾವೆ. ಇದು ಬರೀ ಟ್ರೈಲರ್ ಅಷ್ಟೇನೆ, ಆಕ್ಚುಲಿ ಇನ್ನು ಪಿಕ್ಚರ್ ಬಾಕಿ. ಪಿಕ್ಚರ್ ಆದ್ಮೇಲೆ ಈಗ ಶುರು ಆಗೋದು. ಅಂದ್ರೆ ನಾವ್ ಎಂತಕ್ಕೆ ಮನೆ ಬಿಟ್ಟು ಬಂದು ಆಮೇಲೆ ಇನ್ನು ಹೆಂಗೆ ನಾವು ಸಿಚುವೇಶನ್ ನ ಫೇಸ್ ಅಂದ್ರೆ ಮಾಡ್ಬೇಕಾಯ್ತು. ಪೊಲೀಸ್ ಸ್ಟೇಷನ್ ಎಲ್ಲ ತುಂಬಾ ಸಲಿ ನಾವು ಅಲ್ದಿದೀವಿ, ಅಲ್ದಿದೀವಿ, ಪೊಲೀಸ್ ತುಂಬಾ ಸ್ಟೇಷನ್ ಪೊಲೀಸ್ ಅಲ್ದಿದೀವಿ, ಸ್ಟೇಷನ್ ಕೋರ್ಟ್ ಅಲ್ದಿದೀವಿ. ಅಲ್ದಿದೀವಿ. ಅಂಡ್ ಆಮೇಲೆ ₹1 ಇಲ್ದಂಗೆ ನಾವು ಮನೆ ಬಿಟ್ಟು ಹೊರಗಡೆ ಬಂದು ಏನಂದ್ರೆ ಏನು ಇರ್ಲಿಲ್ಲ. ಮನೆ ಬಿಟ್ಟು ಹಂಗೆ ಬರೀ ಇವ್ರು ಬಟ್ಟೆ ಬಿಟ್ರೆ ಇನ್ನೇನಿಲ್ಲ, ಅದನ್ನ ತಗೊಂಡ್ ಮನೆ ಬಿಟ್ಟು ಆಚೆ ಕಡೆ ಬಂದು. ಆಮೇಲೆ ಇವ್ರು ನಿಮ್ಗೆ ಹೇಳ್ತೀನಿ ಅಂದ್ರೆ ಇವ್ರದ್ದು ಸ್ಟಡೀಸ್ ಮಾಡಿರೋದು ಸರ್ಟಿಫಿಕೇಟ್ಗಳು ಇರ್ತಾವಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇವೆಲ್ಲ, ಅವನ್ ಕೊಡೋದಕ್ಕೂ ಕೂಡ ಎಷ್ಟು ಪರದಾಡ್ಸಿದ್ದಾರೆ ಅಂದ್ರೆ ಅದನ್ನೆಲ್ಲ ನೆನ್ಸ್ಕೊಳಕ್ಕೆ ಒಂಥರ ನನ್ಗೆ ಹರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅಂದ್ರೆ ಅದೆಲ್ಲ ಎಂತಕ್ಕಾಯ್ತು, ಆಮೇಲೆ ನಾವು ಮುಂಬೈಗೆ ಹೆಂಗ್ ಬಂದು. ಸೊ ಎಷ್ಟು ನಾವು ಬರೀ ಒಂದ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ಅಂದ್ರೆ ನಾನು 30,000 ಇತ್ತಷ್ಟೇ ನಮ್ಮ ಹತ್ರ. ಮತ್ತೆ ನಾವು ಖಾಲಿ ಕೈಲಿ ಮುಂಬೈಗೆ ಬಂದಿದ್ದೆ, ಇದನ್ನೆಲ್ಲ ಹೇಳಿದೆ ನಾನು ಒಂದ್ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಂಗೆ ತುಂಬಾ ಜನ ಕೇಳ್ತಾರೆ, ನೀವು ಎಂತೂ ಖಾಲಿ ಕೈಲಿ ಮುಂಬೈಗೆ ಬಂದ್ರಿ, ಸೊ ಒಳ್ಳೆ ಕೆಲಸ ಇತ್ತಲ್ಲ, ಹಿಂಗೆಲ್ಲ ಕೇಳಿದ್ರು. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಇದಕ್ಕೆಲ್ಲ. 30,000 ನಮ್ಮ ಹತ್ರ ಹೇಗ್ ಬಂತು, ಅಂಡ್ ಅದಲ್ದೇನೆ ಮುಂಬೈಗೆ ಬಂದ್ ನಮ್ ಜೀವನ ಹೆಂಗೆ ಇಷ್ಟ ಅಟ್ಲೀಸ್ಟ್ ಇಲ್ಲಿವರ್ಗು ನಾವೇನೋ ದೊಡ್ಡ ಸಾಧನೆ ಏನ್ ಮಾಡಿಲ್ಲ, ಅಟ್ಲೀಸ್ಟ್ ಇಲ್ಲಿವರ್ಗನಾದ್ರೂ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡು ಏನೋ ಒಂದ್ ಮಾಡ್ತಿದ್ವಿ ಅಂದ್ರೆ ಅಲ್ಲಿವರೆಗೂ ನಾವ್ ಹೆಂಗ್ ಬಂದ್ವಿ, ಬರೀ ಒಂದ್ ಬಟ್ಟೆ ತಗೊಂಡು ಆಚೆ ಕಡೆಗೆ ಬಂದವರು. ಸೊ ಇಲ್ಲಿವರೆಗೂ ಹೆಂಗ್ ಬಂದ್ವಿ ಅಂತನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀವಿ. ಸೊ ಈ ವಿಡಿಯೋ ತುಂಬಾನೇ ಲೆಂತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಪಾರ್ಟ್ ಮಾಡಿ ನಾವು ವಿಡಿಯೋನ ನಮ್ಗೆ ಸ್ಟೋರಿ ಹೇಳ್ತಿದೀವಿ. ಮತ್ತೆ ಈ ಸ್ಟೋರಿ ಹೇಳ್ಕೊಳೋದ್ರೆ ನನ್ಗೇನು ತಪ್ಪು ಅಂತ ಅನಿಸ್ತಿಲ್ಲ, ಯಾಕಂದ್ರೆ ನಂಗೆ ತುಂಬಾ ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀವಿ ಅಂದ್ರೆ ಆಬ್ವಿಯಸ್ಲಿ ನಮ್ನ ಕೇಳ್ತಾರೆ, ಹಂಗೆ ಯಾಕೆ ಹಿಂಗೆ ಯಾಕೆ ಅದೆಲ್ಲ ಕೇಳ್ತಾರೆ. ಸೊ ನನ್ಗೆ ಈ ತರ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತಿದ್ರಿಂದ ನಾನು ಇದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಆಗಿ ಒಂದು ವಿಡಿಯೋ ಕೊಟ್ಬಿಡ್ಬೇಕು, ಒಂದು ವಿಡಿಯೋ ಹೇಳ್ಬೇಕು, ಕ್ಲಿಯರ್ ಮಾಡ್ಬೇಕು ಅಂತ ನನ್ಗೆ ಅನಿಸ್ತು. ಅಂದ್ರೆ ಪದೇ ಆತರ ಕಮೆಂಟ್ ಬರ್ತಿದ್ರೆ ನನಗೂ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋನ ಪಾರ್ಟ್ ಮಾಡಿ ಎಲ್ಲದೂ ನಿಮ್ಗೆ ಕ್ಲಿಯರ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ಹೇಳ್ಬೇಕಾ? ಇಲ್ಲ, ದಯವಿಟ್ಟು ಅಂದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸೊ ನಾವ್ ಈ ತರ ನಮ್ ಸ್ಟೋರಿನೆಲ್ಲ ಯಾವತ್ತು ಯಾರ ಮುಂದೆನೂ ಹೇಳ್ಕೊಂಡವ್ರೆ ಅಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಈ ತರ ವಿಡಿಯೋದಲ್ಲೆಲ್ಲ ಹೇಳ್ಕೊಂತಿರೋದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.